ಿದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಆತನ ಕರುಣೆ ಕೃಪಾ ಕಟಾಕ್ಷಗಳು ನಿಮ್ಮನ್ನು ಹಿಂಬಾಲಿಸಲಿ ಎನ್ನುವುದೇ ನನ್ನ ಪ್ರಾರ್ಥನೆ. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನಾವು ಬಲಗೈಯನ್ನು ಮೇಲಕ್ಕೆತ್ತೋಣ, ದೇವರ ನಾಮವನ್ನು ಜಪಿಸೋಣ, ಆತನ ನಾಮವನ್ನು ನಾವು ಮೇಲಕ್ಕೆತ್ತೋಣ. ಈ ಸಮಯದಲ್ಲಿ ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬರಲ್ಲ, ಆಮೇಲೆ ಅನ್ಬೇಕು. ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ಇಷ್ಟು ದಿನ ಲೋಕದಲ್ಲಿ ಏನೇನೇನೋ ಮಾತಾಡಿರ್ತೀರಿ, ದೇವರ ಆಲಯಕ್ಕೆ ಬಂದಾಗ ಆಮೇನು, ಹಲ್ಲೆಲೂಯಾ, ಸ್ತುತಿ, ಸ್ತೋತ್ರ. ಹಲ್ಲೆಲೂಯಾ. ಒಂದು ಸ್ತುತಿ ಹೇಳಿದ್ರೆ ಒಂದು ಸಾವಿರಾರು ಟಗರುಗಳನ್ನು ಕಡದಂಗಂತೆ. ಒಂದು ಸ್ತುತಿ. ದೇವರಿಗೆ ಇಷ್ಟವಾಗಿರುವಂಥ ಯಜ್ಞ ಯಾವುದು? ಸ್ತುತಿ. ಸ್ತುತಿ ಯಜ್ಞವನ್ನೇ ದೇವರಿಗೆ ಅರ್ಪಿಸಿರಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಆದರೆ ನಾವೇನು ಮಾಡ್ತೀವಿ? ಅಲ್ಲಿಗೆ ಹೋದ್ವಿ, ಇಲ್ಲಿಗೆ ಹೋದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅಂತೇಳಿ ದೇವರಿಗೆ ಇಷ್ಟವಾಗಿರುವಂಥದ್ದನ್ನು ಬಿಟ್ಟು ದೇವರಿಗೆ ಅಹಿಷ್ಟವಾದಂಥ ಕಾರ್ಯಗಳನ್ನೇ ಮಾಡ್ತಾ ಇರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಹೋದ ವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಏನಾಗಿತ್ತು? ನೆನಪು ಮಾಡಬೇಕೀಗ. ಹೇಳ್ರಿ, ಯಾರು ಹೇಳಿದ್ರು? ಅಭಿಷೇಕ್. ಏನು? ಸುಳ್ಳು ಹೇಳುವವರು ಆಗಬೇಡ್ರಿ, ನಿಮ್ಮ ನೆರೆಯವರ ಸಂಗಡ ಸತ್ಯವನ್ನೇ ಆಡಿರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾ ಇದ್ದಾನೆ ಏನಂತೇಳಿ? ಸುಳ್ಳುಗಾರರಾಗಬಾರದು ಅಂತೇಳಿ. ಆ ವಾಕ್ಯದಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಅನೇಕವುಗಳನ್ನು ನಾವೇನು ಮಾಡಿದ್ವಿ? ನೋಡಿದಂಥವ್ರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಏನೇನು ನೋಡಿದ್ವಿ ನಾವು? ಸುಳ್ಳು ಹೇಳೋದ್ರಿಂದ ಆಗುವಂಥ ಅಪಾಯಗಳು ಏನಾಗಿದ್ದಾವೆ, ಭಕ್ತರು ಸುಳ್ಳು ಹೇಳಿದಾಗ ಯಾವ ರೀತಿಯ ಅಪಾಯಗಳನ್ನ ಹೊಂದಿಕೊಂಡ್ರು ಎಂಬುದಾಗಿ. ನಾಮಾನನು ಕುಷ್ಠರೋಗದಿಂದ ಬಳಲುವಂಥ ಸಮಯದಲ್ಲಿ, ಆತನು ಸೇನೆಯ ಅಧಿಪತಿಯಾಗಿರುವಂಥ ಸಮಯದಲ್ಲಿ ಆತನಿಗೆ ಕುಷ್ಠರೋಗ ಬಂದಾಗ ಆತನ ಮನೆಯಲ್ಲಿ ಇರ್ತಕ್ಕಂಥ ಚಿಕ್ಕ ಮಗಳು ಆಕೆ ದೇವರ ಬಗ್ಗೆ, ದೈವ ಸೇವಕರ ಬಗ್ಗೆ ಹೇಳಿದಾಗ ಆ ಹುಡುಗಿ ಹೇಳಿದಂಥ ಮಾತಿಗೆ ವಿಧೇಯರಾಗಿ ರಾಜನ ಬಳಿಗೆ ಹೋಗಿ, ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಪ್ರವಾದಿ ಇರ್ತಾನೆ, ಆ ಪ್ರವಾದಿಯ ಬಳಿಗೆ ಹೋದರೆ ನನಗೆ ಸ್ವಸ್ಥತೆ ಇದೆ ಅಂತೇಳಿ ಬೆಳ್ಳಿ ಬಂಗಾರ ಬಟ್ಟೆಗಳನ್ನು ಚೀಲದಲ್ಲಿ ತುಂಬಿಕೊಂಡು ಏನು ಮಾಡ್ತಾ ಇದ್ದಾನೆ? ಇಸ್ರಾಯೇಲ್ ದೇಶಕ್ಕೆ ಬರ್ತಾ ಇದ್ದಾನೆ ಪ್ರಿಯರೇ. ಬಂದಾದ ಮೇಲೆ ನಾವು ನೋಡಿದ್ವಿ, ಅಲ್ಲಿ ಅರಸನ ಬಳಿಗೆ ಹೋದಾಗ ಅಯ್ಯೋ, ಅರಸನು ಹೇಳ್ತಾ ಇದ್ದಾನೆ ನಾನೇನಾದರೂ ದೇವರ ಸ್ವಸ್ಥ ಮಾಡೋದಕ್ಕೆ. ಹಲ್ಲೆಲೂಯಾ. ಯಾವುದೋ ಒಂದು ಜಗಳ ನೆವ ಇಟ್ಟುಕೊಂಡು ಯುದ್ಧ ಮಾಡೋದಕ್ಕೋಸ್ಕರವಾಗಿ ಇವ್ರು ಏನ್ ಮಾಡ್ತಾ ಇದ್ದಾರೆ? ಬರ್ತಾ ಇದ್ದಾರೆ ಎಂಬುದಾಗಿ. ಆದ್ರೆ ದೇವರು ವಾಕ್ಯ ಹೇಳುತ್ತೆ ಪ್ರಿಯರೇ, ಆ ಸುದ್ದಿ ಯಾರಿಗೆ ಗೊತ್ತಾಯ್ತು? ಎಲೀಷ ಪ್ರವಾದಿಗಳಿಗೆ. ಕರ್ಮೇಲ್ ಬೆಟ್ಟದಲ್ಲಿ ಪ್ರವಾದಿ ಒಬ್ರು ಇದ್ದಾರೆ, ಮಠದಲ್ಲಿ ಪ್ರವಾದಿ ಒಬ್ಬರು ಇದ್ದಾರೆ. ಅವರಿಗೆ ಗೊತ್ತಾದಾಗ ಅವ್ರು ಹೇಳ್ತಾ ಇದ್ದಾರೆ ರಾಜನಿಗೆ, ಅವನನ್ನು ನನ್ನ ಬಳಿಗೆ ಕಳುಹಿಸಿರಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ಭುತವಾಗಿ ದೇವರು ವಾಕ್ಯ ಹೇಳ್ತಾ ಇದೆ. ಅಲ್ಲಿಗೆ ಬಂದ್ರು. ಬಂದಾದ ಮೇಲೆ ಹೊರಗಡೆ ನಿಂತ್ಕೊಂಡಿದ್ದಾರೆ, ರಥಗಳ ಸೌಂಡ್ ಆಗ್ತಾ ಇದೆ. ಬಂದಾಗ ಶಿಷ್ಯನು ಗೆಹಜಿ ಹೋಗಿ ಭೇಟಿಯಾದಾಗ, ಮಾತನಾಡಿದಾಗ, ಅವಾಗ ಒಳಗಡೆಯಿಂದ ಗುರುಗಳು ಹೇಳ್ತಾ ಇದ್ದಾರೆ, ಪ್ರವಾದಿಗಳು ಹೇಳ್ತಾ ಇದ್ದಾರೆ ಏನಂತೇಳಿ? ಅವನಿಗೆ 7 ಸಾರಿ ಹೋಗಿ ಯೋರ್ದಾನ್ ನದಿಯಲ್ಲಿ ಏನ್ ಮಾಡು? ಮುಳುಗು, ಅವನ ಕುಷ್ಠ ಏನಾಗುತ್ತೆ? ವಾಸಿ ಆಗುತ್ತೆ ಅಂತೇಳಿ. ಹಲ್ಲೆಲೂಯಾ. ಕುಷ್ಠರೋಗ ಹೋಗ್ಬೇಕಾದ್ರೆ ಎಲ್ಲಿ ಮುಳುಗಂತ ಹೇಳಿದ್ರು ಪ್ರವಾದಿಗಳು? ಯೋರ್ದಾನ್ ಹೊಳೆಯಲ್ಲಿ ಮುಳುಗಂತ ಹೇಳಿದ್ರು. ಆತನು ಹೇಳ್ತಾ ಇದ್ದಾನೆ, ಅಯ್ಯೋ, ನನ್ನ ದೇಶದಲ್ಲಿ ಒಳ್ಳೆ ಒಳ್ಳೆ ನದಿಗಳು ಇದ್ದಿಲ್ವಾ? ದೇವತೆಗಳು ಇದ್ದಿಲ್ವಾ? ದೇವರುಗಳು ಇದ್ದಿಲ್ವಾ? ಇದ್ರು. ಆದ್ರೆ ಸ್ವಸ್ಥತೆ ಕೊಟ್ರ? ಕೊಡ್ಲಿಲ್ಲ. ಆ ಸಮಯದಲ್ಲಿ ಕೆಳಗಡೆ ಇರ್ತಕ್ಕಂಥ ಸೈನಿಕ ಹೇಳ್ತಾ ಇದ್ದಾನೆ, ಸೇನಾಧಿಪತಿಗಳೇ, ಹಿರಿಯ ನಾಯಕರೇ, ಒಂದು ವೇಳೆ ನಿಮಗೆ ಬಲವಾಗಿರುವಂಥದ್ದು 1 ಕೋಟಿ ರೂಪಾಯಿದ ಯಜ್ಞ ಮಾಡಂದ್ರೆ ನೀವು ಮಾಡ್ತಿದ್ರಿ. 1 ಲಕ್ಷ ರೂಪಾಯಿ ಇಟ್ಟು ಖರ್ಚು ಮಾಡಿ ಎಲ್ರಿಗೂ ಊಟ ಹಾಕಂದ್ರೆ ಹಾಕ್ತಿದ್ರಿ. ಸುಲಭವಾಗಿ ಹೇಳಿದಾರಲ್ಲ, ಹೋಗಿ ನೀರಿನಲ್ಲಿ 7 ಸರಿ ಡುಬುಕ್ಕಂತ ಮುಳುಗದು ಎದ್ದಾಳ. ಸುಲಭವಾಗಿರುವಂಥದ್ದು ಹೇಳಿದ್ರೆ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದಾಗ, ಅವಾಗ ಆ ಸೈನಿಕನ ಮಾತಿಗೆ ವಿಧೇಯನಾಗಿ ದೈವ ಸೇವಕರ ಮಾತನ್ನ ತಿರಸ್ಕಾರ ಮಾಡಿದಂಥ ಆತನು ಪುನಃ ಜ್ಞಾನ ತಂದುಕೊಂಡು ಏನು ಮಾಡ್ತಾನೆ? ಯೋರ್ದಾನ್ ಒಳಗೆ ರಥಗಳನ್ನು ಹೊಡೆದುಕೊಂಡು ಹೋಗಿ ಮುಳುಗ್ತಾನೆ ಪ್ರೇಯರ್. 2 ಸಾರಿ ಮುಳುಗಿದ? 6 ಸಾರಿ ಮುಳುಗಿದ. ಆದ್ರೆ ಏನಾಗಲಿಲ್ಲ?
ಸ್ವಸ್ಥತೆ ಆಗಲಿಲ್ಲ. ಹಲ್ಲೆಲೂಯ. ಏನಂತ ಹೇಳ್ಯಾರ ಅಯ್ಯರು? 7 ಸಾರಿ ಮುಳುಗ್ಬೇಕಂತ ಹೇಳ್ಯಾರ. 7ನೇ ಸಾರಿ ಯಾವಾಗ ಮುಳುಗಿದನೋ, ಮುಳುಗಿ ಎದ್ದದ ಮೇಲೆ ಆತನ ದೇಹ ಹೆಂಗಾಗಿತ್ತಂತೆ? ಕೂಸಿನ ದೇಹದೋಪಾದಿಯಲ್ಲಿ ಆಗಿತ್ತು. ಹಲ್ಲೆಲೂಯ. ಆತನು ಅಯ್ಯೋ, ಇಂಥ ದೇವರು ಎಲ್ಲಿ ಲೋಕದಲ್ಲಿ ಇಲ್ಲವೇ ಇಲ್ಲ, ಇಂಥ ಮಹತ್ ಕಾರ್ಯಗಳನ್ನು ಮಾಡುವ ದೇವರು ಲೋಕದಲ್ಲಿ ಇಲ್ಲವೇ ಇಲ್ಲ. ನಾನು ನನ್ನ ಕುಷ್ಠ ರೋಗಕ್ಕಾಗಿ ಎಷ್ಟೋ ಹಣವನ್ನು ಖರ್ಚು ಮಾಡಿದೆ, ಆದರೆ ಗುಣವಾಗಲಿಲ್ಲ. ಇನ್ನೂ ಹೆಚ್ಚುತ್ತಾ ಬಂತೆ ಹೊರತಾಗಿ ಸ್ವಸ್ಥತೆ ಆಗಲಿಲ್ಲ. ಮೂಗು ಮಂಡಾಗ್ತಾ ಇದೆ, ಕೈ ಬೆರಳುಗಳು ಹೋಗ್ತಾ ಇದ್ದಾವೆ, ಕಾಲು ಬೆರಳುಗಳು ಹೋಗ್ತಾ ಇದ್ದಾವೆ, ದೇಹದೆಲ್ಲ ಚರ್ಮವೆಲ್ಲ ಸುಂಕುಗಟ್ಟಿದ ರೀತಿಯಲ್ಲಿ ಆಗ್ತಾ ಇದೆ. ಆ ಒಂದು ಸಮಯದಲ್ಲಿ ಆತನು ಮುಳುಗಿ ಎದ್ದಾಗ ಏನಾಯ್ತು? ಆತನಿಗೆ ಸ್ವಸ್ಥತೆ ಬಂತು ಪ್ರಿಯರೇ. ಹಲ್ಲೆಲೂಯ. ಆಯ್ತು. ಇದೆಲ್ಲ ಆದ್ಮೇಲೆ ಆತನು ದೈವ ಸೇವಕರ ಬಳಿಗೆ ಮತ್ತೆ ಬರ್ತಾ ಇದ್ದಾನೆ ಹೇಳೋದಕ್ಕೆ, ಥ್ಯಾಂಕ್ಸ್ ಹೇಳೋದಕ್ಕೆ. ಕೆಲವೊಬ್ರು ಇರ್ತಾರೆ, ಅದ್ಭುತ ಆದ್ಮೇಲೆ ಯೇಸು ಸ್ವಾಮಿ ಗುಡ್ ಬೈ ಥ್ಯಾಂಕ್ಸ್ ಕೂಡ ಹೇಳೋದು, ಗುಡ್ ಬೈ ಅಂತ ಏನ್ ಮಾಡ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಹಲ್ಲೆಲೂಯ. ಯೇಸು ಸ್ವಾಮಿಗೆ ಆಯ್ತು, ಬಂದಿದ್ವಿ, ದೇವ್ರ ಕಾರ್ಯ ಮಾಡಿದ್ರೆ ಆಯ್ತು, ಲೋಕದಾಗ ಹೋಗ್ಬಿಡೋದು, ಮತ್ತೆ ಲೋಕಾನುಸಾರವಾಗಿ ಜೀವಿಸುವಂಥದ್ದು. ಯೇಸು ಕ್ರಿಸ್ತರನ್ನ ಒಂದು ಅದ್ಭುತಕ್ಕಾಗಿ ನಂಬಬೇಡ. ಯೇಸು ನಿನ್ನ ಜೀವಿತದಲ್ಲಿ ಆತನು ಪರಲೋಕವನ್ನ ಅನುಗ್ರಹ ಮಾಡಲಿಕ್ಕಿದ್ದಾನೆ, ನಿನ್ನ ಜೀವಿತವನ್ನ ಬದಲಾವಣೆ ಮಾಡಲಿಕ್ಕಿದ್ದಾನೆ. ನೀನು ಯಾವ ಕುಲ ಮತ ಭೇದ ಯಾವುದಕ್ಕಾದ್ರೂ ನೀನು ಸಂಬಂಧಪಟ್ಟಿರು, ಎಲ್ಲಾ ಮನುಷ್ಯರು ಪಾಪಿಗಳೇ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ. ಆತನಲ್ಲಿ ಬದಲಾವಣೆಯಾಗಿ ಆತನು ಹೇಳ್ತಾ ಇದ್ದಾನೆ ಏನೆಂಬುದಾಗಿ ಅಂದ್ರೆ, ಅಯ್ಯೋ, ಈ ಒಂದು ದೇಶದ ಮಣ್ಣು 2 ಚೀಲ ಕತ್ತೆಗಳು ಊರುವಷ್ಟು ನಾನೇನ್ ಮಾಡ್ತೀನಿ, ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ ತೆಗೆದುಕೊಂಡು ಹೋದಾಗ ಅವಾಗ ಹೇಳ್ತಾನೆ, ಬೆಳ್ಳಿ ಬಂಗಾರ ಬಟ್ಟೆಗಳು ತಗೊಳ್ರಿ ಅಂತ ಹೇಳಿದಾಗ ಅಯ್ಯರು, ನಿನ್ನದೇನು ಕೂಡ ಬೇಕಾಗಿಲ್ಲ, ನಾವೇನು ದುಡ್ಡಿಸ್ಕೊಂಡು ಸ್ವಸ್ಥತೆ ಮಾಡ್ತೀವಿ ಅಂತೇಳಿ ಅಲ್ಲಿ ಪ್ರಚಾರ ಮಾಡ್ಬೇಕಂತೇಳಿ ಅನ್ಕೊಂಡಿರ್ಯಾ ಅಂತೇಳಿ ಹೇಳಿದಾಗ ಅವಾಗ ಆತನ ಕೈ ಕೆಳಗಡೆ ಒಬ್ಬ ಶಿಷ್ಯನಿರ್ತಾನೆ. ಹೆಸರೇನು? ಗೆಹಜಿ. ಗೆಹಜಿಯ ಕುರಿತಾಗಿನೇ ನಾವು ಓದು ವಾರ ಮಾತಾಡ್ಕೊಂಡ್ವಿ. ಅವಾಗ ಗೆಹಜಿಗೆ ಕಣ್ಣು ಯಾವುದ್ರ ಮೇಲೆ ಬೀಳುತ್ತೆ? ಬೆಳ್ಳಿ ಬಂಗಾರ ಬಟ್ಟೆಗಳ ಮೇಲೆ ಬೀಳುತ್ತೆ. ಬಿದ್ದಾಗ ಗೆಹಜಿ, ಅಯ್ಯೋ ಚಾನ್ಸ್ ಮಿಸ್ ಮಾಡ್ಕೊಂಡ್ಬಿಟ್ಟಿವಲ್ಲ, ಇಲ್ಲಾದ್ರೆ ಇದ್ದಿದ್ರೆ ಅಯ್ಯರು ಬ್ಯಾಡ ಅಂದ್ರೆ ನಮ್ಮನಿಗನ್ನ ಒಯ್ತಿದ್ನಲ್ಲ ನಾನು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ ಗೆಹಜಿ? ಆಲೋಚನೆ ಮಾಡ್ಕೊಂಡ. ಆಯ್ತು, ರಥಗಳು ಹೊರಟು ಬಿಟ್ಟವು, ಮಣ್ಣುಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಹೋಗುವಂತ ಸಮಯದಲ್ಲಿ ಗೆಹಜಿ ಅಯ್ಯೋರು ಹಂಗೆ ಮನ್ಸದ ಮೇಲೆ ಮಲಗಿರ್ಬೇಕಾದ್ರೆ ಏನ್ ಮಾಡ್ತಾ ಇದ್ದಾನೆ ಗೆಹಜಿ? ಅಲ್ಲಿ ಎಲ್ಲ ಪರಿಚಯ ಮಾಡಿದಂಗೆ ಮಾಡಿ ಅವ್ರಿಗೆ ನಿದ್ದೆ ಎತ್ತಿತ್ತು, ಏನಾಗಿತ್ತು ಏನಿಲ್ಲೋ, ಹಂಗೆ ಏನ್ ಮಾಡ್ಬಿಟ್ಟ, ಜಾರ್ಕೊಂಡ್ ಬಿಟ್ಟ. ಓಡಿ ಓಡಿ ಹೋಗಿ ರಥದ ಬಳಿಗೆ ಹೋಗಿ ರಥಗಳನ್ನ ನಿಲ್ಲಿಸ್ರಿ. ಇವಾಗ ತಾನೇ ನಮ್ಮ ಗುರುಗಳು ಹೇಳಿದ್ರು ಏನಂತೇಳಿ, ಬೇರೆ ಪ್ರವಾದಿ ಬೇರೆ ಮಠದವ್ರು ಬಂದಿದ್ದಾರೆ ನಮ್ಮ ಹತ್ರ, ಅವರಿಗೆ ಸ್ವಲ್ಪ ಹಣಕಾಸಿನ ತೊಂದರೆ ಇದೆ, ಅವರಿಗೆ ನಾವೇನ್ ಮಾಡ್ಬೇಕು, ಕೊಡ್ಬೇಕಾಗಿದೆ, ಅದಕ್ಕಾಗಿ ಕಸ್ಕೊಂಬರ್ರಿ ಅಂತೇಳಿ ನಮ್ಮ ಗುರುಗಳು ಕಳಿಸಿದಾರೆ ಅಂತೇಳಿ ಫಸ್ಟ್ ಸುಳ್ಳು ಹೇಳಿದ. ಏನ್ ಮಾಡಿದ? ಫಸ್ಟ್ ಸುಳ್ಳು ಹೇಳಿದ. ಆಯ್ತು, ಪಾಪ ಅವರು ಆಯ್ತು ತಗೋರಿ ಅಂತೇಳಿ ಇದು ಮಾಡಿ ತಮ್ಮಲ್ಲಿರ್ತಕ್ಕಂಥ ಸೈನಿಕರ ಆಳುಗಳನ್ನೇ ಕಳುಹಿಸಿ ಆ ಮೂಟೆಗಳನ್ನೆಲ್ಲ ಒತ್ಕೊಂಡು ಏನ್ ಮಾಡಿದ್ರು, ಸಾಗಿಸಿದ್ರು ಪ್ರಿಯರೇ. ಸಾಗಿಸಿದ ಮೇಲೆ ಗೆಹಜಿ ಏನ್ ಮಾಡಿದ, ತನ್ನ ಮನೆಯಲ್ಲಿ ಇಟ್ಟವೆಲ್ಲವುಗಳನ್ನು. ಗುರುಗಳು ಇಲ್ಲೇ ಇದ್ದಾರೆ ಮಠದಾಗ, ಹೇಳೋದು ಅರ್ಥ ಆಗ್ತಾ ಇದೆನಾ? ನಿದ್ದೆ ಮಾಡ್ರಿ ಎಲ್ಲರೂ, ಗಟ್ಟಿ ಚಪ್ಪಳಿ ಇಡ್ರಿ ಒಂದ್ಸರಿ. ಹಲ್ಲೆಲೂಯ. ಮಲ್ಕೊಂಡು ರಾತ್ರಿ ಮತ್ತೆ ನಿದ್ದೆ ಮಾಡೋರ್ಗಿಂತ ನೀವು ಭಾಳ ಡೇಂಜರ್ ಇದೆ. ನೀವು ಕಣ್ಣು ತೆಗೆದು ನಿದ್ದೆ ಮಾಡ್ತೀರಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ಗೆಹಜಿ ಏನ್ ಮಾಡಿದ, ಆ ಆಳುಗಳನ್ನ ಕರೆದುಕೊಂಡು ಹೋಗಿ ತನ್ನ ಮನೆಯಲ್ಲಿ ಸೇಫ್ ಮಾಡಿ ಮತ್ತೆ ಮಠದ ತಕ ಬಂದ ಮೇಲೆ ಅವಾಗ ಗುರುಗಳು ಕೇಳ್ತಾ ಇದ್ದಾರೆ, ಗೆಹಜಿ ಎಲ್ಲಿಗೆ ಹೋಗಿ ಬಂದಿ ನೀನು ಅಂತ. ಎರಡನೇದಾಗಿ ಕೇಳಿದಾಗ ಮತ್ತೆ ನಾ ಎಲ್ಲಿಗೂ ಹೋಗಿಲ್ಲಪ್ಪ, ಮಠ ಬಿಟ್ಟು ಎಲ್ಲಿಗೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಮತ್ತೇನ್ ಮಾಡಿದ? ಎರಡನೇ ಸುಳ್ಳು ಹೇಳಿ. ಹಲ್ಲೆಲೂಯ. ಒಂದು ಸುಳ್ಳು ಮುಚ್ಚಕ್ಕೆ ಇನ್ನೊಂದು ಸುಳ್ಳು, ಇದನ್ನು ಮುಚ್ಚಕ್ಕೆ ಇನ್ನೊಂದು ಸುಳ್ಳು, ಅದನ್ನು ಮುಚ್ಚಕ್ಕೆ ಇನ್ನೊಂದು ಸುಳ್ಳು. ಒಂದು ಸುಳ್ಳು ನಿನ್ನ ಬಾಯಿಂದ ಬಂದ್ರೆ ಅದನ್ನು ಮುಚ್ಚಕ್ಕೆ ಇನ್ನ 100,000 ಸುಳ್ಳುಗಳನ್ನು ಕೂಡ ನೀನು ಹೇಳ್ತೀಯ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅವಾಗ ಗುರುಗಳು ಹೇಳ್ತಾ ಇದ್ರು, ಅಯ್ಯೋ ನನ್ನ ಜ್ಞಾನದ ದೃಷ್ಟಿಯಿಂದ ನಾನು ನೋಡ್ಲಿಲ್ವೇ ನೀನು ಎಲ್ಲಿಗೆ ಹೋಗಿದ್ದೆ? ಆ ರಥಗಳನ್ನ, ಈ ಬೆಳ್ಳಿ ಬಂಗಾರ ಹಣವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಇದು ಸಮಯವಾ? ಹಲ್ಲೆಲೂಯ. ಹೇಳಿದಾಗ ಪ್ರಿಯರೇ, ಅವಾಗ ದೇವ್ರ ವಾಕ್ಯ ಹೇಳುತ್ತಲ್ಲಿ, ಯಾವ ನಾಮಾನನ ಕುಷ್ಠ ರೋಗ ವಾಸಿ ಆಯ್ತು, ಅದೇ ಕುಷ್ಠ ರೋಗ ಯಾರಿಗೆ ಬಂತೀಗ? ಗೆಹಜಿಗೆ. ಗೆಹಜಿಯ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಸಂತಾನಕ್ಕೆಲ್ಲ ಕುಷ್ಠರೋಗ. ಎಂತ ಭಯಂಕರವಾಗಿರುವಂತ ಶಾಪ ಅಲ್ಲ ಪ್ರಿಯರೇ? ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸುಳ್ಳು ಹೇಳುವಂತವ್ರು ಆಗ್ಬೇಡ್ರಿ. ಎಲ್ಲಾ ಸುಳ್ಳುಗಾರರು ಬೆಂಕಿ ಅಗ್ನಿ ಗಂಧಕದಲ್ಲಿ ಉರಿಯುವಂತ ಕೆರೆಗೆ ಅವ್ರು ಏನಾಗ್ತಾರೆ? ಆಹುತಿ ಆಗ್ತಾರೆ. ಸುಳ್ಳುಗಾರರಿಗೆ ಪರಲೋಕದ ಒಳಗಡೆ ಪ್ರವೇಶ ಇಲ್ಲ. ನಾವು ಸುಳ್ಳು ಹೆಂಗ್ ಹೇಳ್ತೀವಿ? ನೀರು ಕುಡಿಯೋದನ್ನ ಕಠಿಣ ಆಗ್ಬೋದು, ಇನ್ನ
ಸುಳ್ಳು ಸಲೀಸಾಗಿ ಹೇಳ್ತೀವಿ. ಹಲ್ಲೆಲೂಯಾ. ಸಭೆಯಲ್ಲಿ ಇಲ್ಲಿ ಬಂದಂಥವರಲ್ಲಿ ಇವತ್ತು ದೇವರು ಕೇಳ್ತಾ ಇದ್ದಾನೆ, ಸುಳ್ಳು ಹೇಳುವಂಥ ಸ್ವಭಾವ ನಿನಗಿದೆನಾ? ಅದನ್ನು ತೆಗೆದುಹಾಕೊಬೇಕು ನಿನಗೆ. ಅದು ನಿನಗೆ ಮುಳ್ಳು, ಅದು ನಿನ್ನ ಜೀವಿತಕ್ಕೆ ರೋಗವನ್ನು ತಂದು ಹಾಕ್ಬೋದು. ಹಲ್ಲೆಲೂಯಾ. ಈ ಅಂಶವನ್ನು ಓದುವಾರ ನಾವು ನೋಡಿದ್ದೇವೆ ಪ್ರಿಯರೇ. ಎರಡನೇ ಅಂಶ ಬೇಗ ಬರ್ಕೊಳ್ಳುವಂಥವ್ರು ಬರ್ಕೊಳ್ರಿ. ಎರಡನೇ ಅಂಶ ಏನಂದ್ರೆ, ಹೀಗೆ ಬಹಳ ವರ್ಷಕ್ಕೆ ಏನಾದರೂ ಮಕ್ಕಳು ಹುಟ್ಟಿದರು ಪ್ರಿಯರೇ. ಹೆಸರು ಏನವ್ರದು? ಏಷಾವ ಮತ್ತು ಯಾಕೋಬ ಅಂತೇಳಿ ಅಣ್ಣ ತಮ್ಮರು, ಅವಳಿ ಜವಳಿ. ಜಸ್ಟ್ ಒಂದು 2 ಸೆಕೆಂಡ್ನಾಗ ಫಸ್ಟ್ ಅವನು ಹುಟ್ಟಿದಾನೆ ಏಷಾವ, ನಂತರ ಯಾರು ಹುಟ್ಟಿದ್ರು? ಯಾಕೋಬನು ಹುಟ್ಟಿದ. ಜಸ್ಟ್ 2 ಸೆಕೆಂಡ್ನಾಗ ಅವನ ಅಂಬಲಗಾಲ ಹಿಡ್ಕೊಂಡು ಏನ್ ಮಾಡಿದಂತೆ ಹೊರಗಡೆ ಬಂದ ತಾಯಿಯ ಗರ್ಭದಿಂದ. ಹಲ್ಲೆಲೂಯಾ. ಮೊದಲು ಹುಟ್ಟಿದವನಿಗೆ ಹೆಸರು ಏನಂತ ಇಟ್ಟರು? ಏಷಾವ ಅಂತ ಹೇಳಿಟ್ರು. ಏಷಾವ ಅಂದ್ರೆ ಏನರ್ಥ? ಬಹಳ ರೋಮಗಳು ಉಳ್ಳವನು. ಒಬ್ಬೊಬ್ಬರಿಗೆ ಇಲ್ಲೆಲ್ಲ ಕೂದಲುಗಳಿರ್ತವೆ, ಎಲ್ಲ ದೇಹ ತುಂಬೆಲ್ಲ ಕೂದಲುಗಳಿರ್ತವೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಅವ್ನ ಕೂದಲು ಜಾಸ್ತಿ ಇರುವಂತ ಕಾರಣಕ್ಕಾಗಿ ಏಷಾವ ಅಂತೇಳಿ ಹೆಸರಿಟ್ರು. ಇನ್ನೊಬ್ಬನಿಗೆ ಹೆಸರಿಟ್ರು ಏನಂತೇಳಿ? ಮೋಸಗಾರ ಅಂತೇಳಿ. ಯಾಕೋಬ ಅಂದ್ರೆ ಏನರ್ಥ? ಮೋಸಗಾರ ಅಂತೇಳಿ ಹೆಸರಿಟ್ರು. ಆಯ್ತು, ಓಕೆ. ಬಹಳ ಒಂದು ಸುಮಾರು 20 ವರ್ಷಗಳ ನಂತರ ಅವ್ರಿಗೆ ಏನಾಯ್ತು? ಮಕ್ಕಳಾಯ್ತಲ್ಲ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈಸಾಕನು ರೆಬೆಕ್ಕಳಿಗಾಗಿ ಪ್ರಾರ್ಥನೆ ಮಾಡಿದಾಗ ಈಸಾಕನ ಪ್ರಾರ್ಥನೆಯನ್ನ ಕೇಳಿ ದೇವ್ರು ಏನ್ ಮಾಡಿದಂತೆ? ರೆಬೆಕ್ಕಳನ್ನ ಬಸುರಾಗುವಂತೆ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ರೆಬೆಕ್ಕಳು ಬಸುರಾದಳು, ಮಕ್ಕಳು ಹುಟ್ಟಿದ್ರು 20 ವರ್ಷಗಳ ನಂತರ. ಹಲ್ಲೆಲೂಯಾ. ಹುಟ್ಟಿದ ನಂತರ ಅಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಏಷಾವ ಬೇಟೆಗಾರನಾದ. ಏನಾದ? ಬೇಟೆ. ಅಡವಿಯಲ್ಲಿ ಹೋಗುವಂಥದ್ದು, ಮೊಲ ಬಿಡಿಯೋದು, ಇನ್ನೊಂದು ಎಲ್ಲ. ಯಾಕಂದ್ರೆ ಇಂದಿನ ಕಾಲದಾಗ ಎಲ್ಲರೂ ಮಾಂಸನೇ ತಿಂತ ಇದ್ರು, ಸಸ್ಯಾಹಾರಿಗಳಿದ್ದಿಲ್ಲ. ಯಾವಾಗ ಸಸ್ಯಾಹಾರಿಗಳಿದ್ರು ಗೊತ್ತಾ? 1ನೇ ಅಧ್ಯಾಯದಿಂದ ಹಿಡಿದು 9ನೇ ಅಧ್ಯಾಯದಾಗ ಫುಲ್ ಪ್ಯೂರ್ ವೆಜಿಟೇರಿಯನ್. ಎಲ್ಲ ಮನುಷ್ಯರು, ಪ್ರಾಣಿಗಳು ವೆಜಿಟೇರಿಯನ್. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಮನುಷ್ಯರು ವೆಜಿಟೇರಿಯನ್ನೇ, ಪ್ರಾಣಿಗಳು ವೆಜಿಟೇರಿಯನ್. ಇಲ್ಲಾಂದ್ರಪ್ಪ ಅಂದ್ರೆ ಅಡಿಗಿನಾಗ ನಾವೇ ನೋಹನ ನಾವೇ ಒಳಗಡೆ ಸಿಂಹಗಳಿದ್ದು ಅಲ್ಲಿ ಎಲ್ಲ ಪ್ರಾಣಿಗಳನ್ನು ತಿನ್ಬೋದಾಗಿತ್ತಲ್ಲ. ಸಿಂಹ ತಿನ್ನಲಿಲ್ಲ. ಅದರ ಸಲುವಾಗಿ 65 ಅಧ್ಯಾಯದಲ್ಲಿ ಏಷಯನ ಗ್ರಂಥದಲ್ಲಿ ನಾವು ನೋಡ್ತೀವಿ, ಸಿಂಹ ಆಡು ಫ್ರೆಂಡ್ಶಿಪ್ ಆಗಿ ಹೋಗ್ತಾರಂತ. ಹಲ್ಲೆಲೂಯಾ. ಸಿಂಹನು ಹುಲ್ಲನ್ನೇ ಮೇಯುತ್ತೆ, ಆಡುನು ಹುಲ್ಲನ್ನೇ ಮೇಯುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಂದ್ರೆ ಪ್ಯೂರ್ ವೆಜಿಟೇರಿಯನ್ ಆಗಿದ್ರು 9 ಅಧ್ಯಾಯಗಳ ವರೆಗೆ. ಆಮೇಲೆ ದೇವರು ಸ್ವಾತಂತ್ರ್ಯ ಕೊಟ್ಟ, ನೀವು ಏನಾಗ್ರಿ ಮಾಂಸವನ್ನು ಕೂಡ ನೀವು ತಿನ್ನಬಹುದು ಅಂತೇಳಿ. ಅದ್ರ ಸಲುವಾಗಿ ಹಾವು ಮೊದಲನೇದಾಗಿ ಏನು ತಿಂತ ಇತ್ತು? ಮಣ್ಣನ್ನೇ ತಿಂತ ಇತ್ತು. ಅದು ಜಲಪ್ರಳಯ ಆದಮೇಲೆ ಕಪ್ಪೆ ತಿನ್ನಕೈತದ. ನೀವು ಅನ್ಕೊಂಬೋದು, ಹಾವು ಬರೀ ಮಣ್ಣು ಬುಕ್ಕತ್ತಂತೇಳಿ ದೇವರು ಶಾಪ ಕೊಟ್ಟನ, ಕಪ್ಪೆ ತಿಂತದ, ಇಲಿ ತಿಂತದ. ಹಲ್ಲೆಲೂಯಾ. ವಾಕ್ಯ ಅರ್ಥ ಮಾಡ್ಕೊಬೇಕು. ದೇವರು ಹೇಳಿದ್ದಂಥದ್ದು ಯಾವುದು ಕೂಡ ಸುಳ್ಳಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಲ್ಲಿ ವಾಕ್ಯ ಹೇಳ್ತಾರೆ, ಏಷಾವ ಬೇಟೆಗಾರನಾದ, ಯಾಕೋಬ ಮನೆಯಲ್ಲಿ ತಾಯಿಗೆ ಸಹಾಯಕನಾಗಿ ಮನೆ ಕೆಲಸಗಳನ್ನು ಎಲ್ಲವುಗಳನ್ನು ನೋಡಿಕೊಳ್ಳುವಂತಹ ವ್ಯಕ್ತಿಯಾದ. ಹಿರಿಮಗನಂದ್ರೆ ತಂದೆಗೆ ಪ್ರಾಣ, ಸಣ್ಣ ಮಗ ಅಂದ್ರೆ ತಾಯಿಗೆ ಬಹಳ ಪ್ರೀತಿ. ಹಲ್ಲೆಲೂಯಾ. ಮನೆಯಲ್ಲಿ ಕೂಡ ನೋಡ್ರಿ, ನೀವು ಅಣ್ಣ ತಮ್ಮರಿದ್ರೆ ಸಣ್ಣ ಮಗನ ಬಹಳ ಪ್ರೀತಿ ಇರ್ತಾರೆ ತಾಯಿ ಅಂದ್ರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಚಿಕ್ಕ ಮಗನ ಮೇಲೆ ಬಹಳ ಪ್ರೀತಿ ತಾಯಿಗೆ, ಹಿರಿ ಮಗ ಬಹಳ ಪ್ರೀತಿ ತಂದೆಗೆ. ಅವಾಗ ಈಸಾಕನು ಸಾಯುವಂತ ಸಮಯ ಸಮೀಪವಾದಾಗ ನಾನು ನನ್ನ ಮಕ್ಕಳನ್ನ ಆಶೀರ್ವಾದ ಮಾಡಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದಾನಂದ್ರೆ, ಏಷಾವನನ್ನ ಕರೆಸ್ಕೊಳ್ತಾ ಇದ್ದಾನೆ. ಕಣ್ಣು ಮಬ್ಬಾಗ್ತಾ ಇದ್ದಾವೆ. ಆ ಸಮಯದಲ್ಲಿ ಏಷಾವನನ್ನ ಕರೆಸಿ, ಏಷಾವನೇ, ನಾನು ಸಾಯುವುದಕ್ಕಿಂತ ಮುಂಚಿತವಾಗಿ ನಾನು ನಿನ್ನನ್ನು ಆಶೀರ್ವಾದ ಮಾಡಬೇಕಾಗಿದೆ. ಅದಕ್ಕಾಗಿ ನನಗೆ ಒಳ್ಳೆಯ ಮಾಂಸವನ್ನು ತಂದು ನನಗೆ ಊಟ ಮಾಡಿದ ಮೇಲೆ ನಾನು ನಿನ್ನನ್ನು ಏನು ಮಾಡ್ತೀನಿ? ಆಶೀರ್ವಾದ ಮಾಡ್ತೀನಿ ಅಂತೇಳಿ ಹೇಳಿದನು ಪ್ರಿಯ. ಹಲ್ಲೆಲೂಯಾ. ಹೇಳಿದ ಮೇಲೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇದನ್ನ ಯಾರು ಕೇಳಿಸ್ಕೊಳ್ತಾ ಇದ್ದಾರೆ? ತಾಯಿ ಕೇಳಿಸ್ಕೊಳ್ತಾ ಇದ್ದಾರೆ. ಯಾರು? ರೆಬೆಕ್ಕಳು ಕೇಳಿಸ್ಕೊಳ್ತಾ ಇದ್ದಾಳೆ. ರೆಬೆಕ್ಕಳಿಗೆ ಆಲೋಚನೆ ಬಂತು, ಅಯ್ಯೋ ನಮ್ ದೊಡ್ಡ ಮಗ ತಗೊಂಡ್ಬಿಡ್ತಾನೆ ಎಲ್ಲ ಆಶೀರ್ವಾದ, ನನ್ನ ಸಣ್ಣ ಮಗ್ಗ ಇಲ್ಲಾರಂಗಾಗತ್ತ. ಕೇಳಿಸ್ಕೊಂಡ ಮೇಲೆ ಓದ್ಲು ಅವಸರದಿಂದ ಈಸಾಕನ ಹತ್ರ ಹೋಗಿ ಏನಂತ ಹೇಳ್ತಾ ಇದ್ದಾಳೆ, ಮಗ ಹಿಂಗಿಂಗ ನಿಮ್ಮಪ್ಪ ನಿಮ್ಮ ಅಣ್ಣನ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಅದ್ರ ಸಲುವಾಗಿ ನೀನು ಹೋಗಿ ಏನ್ ಮಾಡು, ಹಟ್ಟಿನಲ್ಲಿ ಇರ್ತಕ್ಕಂಥ 2 ಬೇಸ್ ಚೆನ್ನಾಗಿರುವಂತವುಗಳನ್ನ, ಕುರಿ ಆಡುಗಳನ್ನ ಏನ್ ಮಾಡಿ ನೀನು ತಗೊಂಬ, ಕಟ್ ಮಾಡು, ಕೊಡು. ನಾನೇನ್ ಮಾಡ್ತೀನಿ? ಒಳ್ಳೆಯ ಮಾಂಸವನ್ನು ತಯಾರು ಮಾಡ್ತೀನಿ, ರೊಟ್ಟಿಯನ್ನು ತಯಾರು ಮಾಡ್ತೀನಿ, ಅವು ನಿಮ್ಮ ತಂದೆಗೆ ನೀನು ಕೊಟ್ಬಿಡು ಅಂತ ಹೇಳಿದಾಗ ಅವಾಗ ಹೇಳ್ತಾನೆ, ಯಾರು? ಯಾಕೋಬ ಏನಂತ ಹೇಳಿ, ಅಮ್ಮ ನನ್ನ ಧ್ವನಿ ಅಪ್ಪ ಕಂಡು ಹಿಡಿತಾನ.
ಆಶೀರ್ವಾದ ಮಾಡಬಹುದು, ಶಾಪ ಕೊಟ್ಬಿಟ್ರಿ ಹೆಂಗ ನನಗೆ? ಹಲ್ಲೆಲೂಯಾ. ಬಹಳ ಹುಷಾರಾತನು. ಹಲ್ಲೆಲೂಯಾ. ಆಮೇಲೆ ಯಾಕೋಬನಿಗೆ ಏನಿಲ್ಲ, ಮೈ ತುಂಬ ಕೂದಲುಗಳು ಜಾಸ್ತಿ ಇಲ್ಲ. ಈಗ ಮಾಮೂಲಾಗಿ ನಮ್ಮ ಕೂದಲಿದಾವಲ್ಲ ಆ ಥರ ಅಲ್ಲ, ಜಾಸ್ತಿ ಕೂದಲ ಆ ಥರ ಇಲ್ಲ ಅಂದ ತಕ್ಷಣ ಅವಾಗ ತಾಯಿ ಯೋಚನೆ ಮಾಡ್ತಾಳೆ, ಹೇಳ್ತಾಳೆ, ನಿನಗೆ ಒಂದು ವೇಳೆ ಶಾಪ ಕೊಟ್ರೆ ನಿನಗೆಲ್ಲ ಶಾಪ ಅದು ನನಗೇ ಇರಲಿ ಅಂತಾಳೆ. ಹಲ್ಲೆಲೂಯಾ. ಏನಂತಾಳೆ? ಶಾಪ ನಿನಗೆಲ್ಲ, ನನಗೇ ಶಾಪ, ನಾನೇ ಶಾಪ ಹೊತ್ಕೊಂತೀನಿ ಅದನ್ನ ಅಂತೇಳಿ ಹೇಳಿದಾಗ ಮತ್ತೆ ಅಮ್ಮ ಮತ್ತೆ ನನ್ನ ಧ್ವನಿ ಓಕೆ, ಈಗ ಒಂದು ವೇಳೆ ನನ್ನ ಮುಟ್ಟಿದ್ರೆ ಅಪ್ಪ, ನನ್ನ ಧ್ವನಿ ಡೌಟ್ ಬಂದು ಮುಟ್ಟಿದ್ರೆ ಅದ್ರ ಸಲುವಾಗಿ ಆಡಿನಲ್ಲಿ ಮ್ಯಾಲೆ ಇರ್ತಲ್ಲ ಚರ್ಮ, ಆ ತೊಗಲನ್ನು ಏನು ಮಾಡ್ತಾಳಕ್ಕೆ ಸುತ್ತಾಳೆ. ಹಿಂಗೆ ಸುತ್ತಿದ ಮೇಲೆ ಅವಾಗ ಎಲ್ಲ ಅಡಿಗೆ ರೆಡಿ ಮಾಡಿದ ಮೇಲೆ ಏನು ಮಾಡ್ತಾ ಇದ್ದಾಳೆ? ಹೋಗ್ತಾ ಇದ್ದಾಳೆ ಪ್ರೇಯರ್. ದೇವ್ರ ವಾಕ್ಯ ತೆಗೆರಿ. ಈ ಸಮಯದಲ್ಲಿ ಸತ್ಯವೇದ ಪುಸ್ತಕ ಮೊದಲನೆಯ ಪುಸ್ತಕ, ಸತ್ಯವೇದ ಗ್ರಂಥದಲ್ಲಿ ಮೊದಲನೇ ಗ್ರಂಥ ನೋಡ್ರಿ. ಒಂದು ನಿಮಿಷ. 27ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 27ನೇ ಅಧ್ಯಾಯ 17ನೇ ವಾಕ್ಯಗಳನ್ನ 17ರಿಂದ ಓದಿಕೊಳ್ಳೋಣ. ತಾನು ಸಿದ್ಧ ಮಾಡಿದ ರುಚಿ ಪದಾರ್ಥವನ್ನು, ರೊಟ್ಟಿಯನ್ನು ತನ್ನ ಮಗನಾದ ಯಾಕೋಬನ ಕೈಗೆ ಕೊಟ್ಟಳು. ಅವನು ತಂದೆಯ ಬಳಿಗೆ ಹೋಗಿ ಅಪ್ಪ ಎಂದು ಹೇಳಲು ತಂದೆಯು, ಏನು ಮಗನೇ, ನೀನು ಯಾರು? ಪ್ರಶ್ನೆ ಗೊತ್ತಾಯ್ತಾ? ಗೆಹಜಿಗೇನು? ನೀನು ಎಲ್ಲಿದ್ದಿ? ಗೆಹಜಿ ಎಲ್ಲಿದ್ದಾನೆ? ಲೋಕದ ಕಡೆಗೆ ಹೋಗಿದ್ದಾನೆ. ಲೋಕದಲ್ಲಿ ಆಸ್ತಿಗಳನ್ನು ಸಂಪಾದನೆ ಮಾಡಿಕೊಳ್ಬೇಕಂತ ಹೇಳಿ ಲೋಕದ ಪ್ರಕಾರವಾಗಿ ನಡೆದು ಮಂದಿರದಲ್ಲಿ ಇದ್ದೀನಂತೇಳಿ ಹೇಳ್ತಾ ಇದ್ದಾನೆ. ಯಾರು? ಗೆಹಜಿ. ಇವಾಗ ಇತಿಗೇನಂತ ಕೇಳ್ತಾ ಇದ್ದಾರೆ, ನೀನು ಯಾರು ಅಂತೇಳಿ ಕೇಳಿದಾಗ ಏನಂತ ಹೇಳ್ತಾ ಇದ್ದಾರೆ ನೋಡ್ರಿ. ಮೈಕ್ ತಗೋರಿ, ಓದ್ರಿ, ಓದುವಂತವ್ರು ಮೈಕ್ ತಗೊಂಡು ಓದ್ರಿ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ? ನೀನು ಯಾರು ಅಂತೇಳಿ ಕೇಳಿದಾಗ ಏನಂತ ಹೇಳ್ತಾ ಇದ್ದಾನೆ? ನಾನು ಏಷಾವ. ಏನಂತ ಹೇಳ್ತಾ ಇದ್ದಾನೆ? ಏಷಾವ, ನಾನು ನಿನ್ನ ಮೊದಲನೇ ಮಗ ಏಷಾವ. ಆದ್ರೆ ಅಲ್ಲಿ ಬಂದಿರೋದು ಯಾರು? ಯಾಕೋಬ. ಅರ್ಥ ಆಗ್ತಾ ಇದ್ದಾನೆ ವಾಕ್ಯ? ಏನಂತ ಸುಳ್ಳು ಹೇಳ್ತಾ ಇದ್ದಾನೆ? ಏನಂತ ಸುಳ್ಳು ಹೇಳ್ತಾ ಇದ್ದಾನೆ? ವ್ಯಕ್ತಿ ಬಂದಿರೋದು ಒಬ್ರು, ಆದ್ರೆ ಹೇಳ್ತಾ ಇರೋದು ಇನ್ನೊಬ್ರು ಹೆಸರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಮುಂದೆ ಕಂಟಿನ್ಯೂ ಮಾಡ್ರಿ ಅಮ್ಮ. ನಿನ್ನ ಅಪ್ಪಣೆಯಂತೆ ಮಾಡಿಕೊಂಡು ಬಂದಿದ್ದೇನೆ ಎಂದು ಎದ್ದು ಕೂತುಕೊಂಡು ನಾನು ತಂದಿರುವ ಬೇಟೆ ಮಾಂಸವನ್ನು ಊಟ ಮಾಡಿ ನನ್ನನ್ನು ಆಶೀರ್ವದಿಸು ಎಂದು ಹೇಳಲು ಇಸಾಕನು, ಏನು ಮಗನೇ ಇಷ್ಟು ಬೇಗ ಹೇಗೆ ಸಿಕ್ಕಿತು ಎಂದು ಕೇಳಿದ್ದಕ್ಕೆ ಅವನು, ಇಲ್ಲಿ ನೋಡ್ರಿ 2ನೇ ಸುಳ್ಳು ಹೇಳಕತ್ತನ. ಮತ್ತೆ ಮೊದಲನೇದಾಗಿ ಏನಂತ ಹೇಳಿದ? ನಾನು ಏಷಾವ ಅಂತೇಳಿ ಹೇಳಿದ. ಈಗೇನಕತ್ತನ? ನಿನ್ನ ದೇವರಾದ. ಇವತ್ತಿನ ದಿನ ದೇವ್ರ ಹೆಸರು ಹೇಳ್ಕೊಂಡು ಸುಳ್ಳು ಹೇಳೋರು ಜಾಸ್ತಿ ಆಗಿದ್ದಾರೆ ಪ್ರಿಯರೇ. ದೇವರ ಹೆಸರು ತಗೊಂಬೇಡ್ರಿ. ನನ್ನ ದೇವರು ಹೇಳ್ತಾ ಇದ್ದಾನೆ, ವಾಗ್ದಾನ ಮಾಡಿದಾನೆ, ನಿನ್ನ ದೇವರಾದ ಯೆಹೋವನ ಹೆಸರನ್ನ ಕೆಟ್ಟ ಕಾರ್ಯಗಳಿಗೆ ನೀನು ಎತ್ತಬೇಡ. ಹಲ್ಲೆಲೂಯಾ. ಯಾಕೋಬ ಏನಂತ ಹೇಳ್ತಾ ಇದ್ದಾನೆ? ನಿನ್ನ ದೇವರಾದ ಯೆಹೋವನು, ಕಂಟಿನ್ಯೂ ಅಮ್ಮ, ಅದನ್ನು ನನ್ನೆದುರಿಗೆ ಬರಮಾಡಿದ. ಈತ ಹೋಗ್ಯಾನ ಅಡವಿಗೆ? ಹೋಗಿದ್ದಾನೆ ಈತ ಅಡವಿಗೆ? ವಾಕ್ಯ ಕೇಳ್ತಾ ಇಲ್ಲ ನೀವು. ಅಡವಿಗೆ ಹೋಗಿದ್ದಾನೆ ಈತ? ಹೋಗಿಲ್ಲ. ಈತ ಯಾರು? ಯಾಕೋಬ. ಏನಂತೇಳಿ ಹೇಳ್ತಾ ಇದ್ದಾನೆ? ಏಷಾವ್ ಅಂತೇಳಿ ಹೇಳ್ತಾ ಇದ್ದಾನೆ. ಮತ್ತೆ ಈಗ ಏನಂತ ಸುಳ್ಳು ಹೇಳ್ತಾ ಇದ್ದಾನೆ? 2ನೇದಾಗಿ, ನಿನ್ನ ದೇವರಾದ ಯೆಹೋವನು ಅದನ್ನು ನನ್ನೆದುರಿಗೆ ಬರಮಾಡಿದನು. 2ನೇ ಸುಳ್ಳು. ಮತ್ತೆ ನೋಡ್ರಿ, ಮುಂದೆ ಹೋದ್ರಿ. ಇಸಾಕನು ಅವನಿಗೆ, ಕಂದ ನನ್ನ ಬಳಿಗೆ ಬಾ. ನೀನು ನನ್ನ ಮಗನಾದ ಏಸಾವನು ಅಲ್ಲವೋ? ನಿನ್ನನ್ನು ಮುಟ್ಟಿ ತಿಳಿದುಕೊಳ್ಳಬೇಕು ಎಂದು ಹೇಳಿದನು. ಯಾಕೋಬನು ತನ್ನ ತಂದೆಯ ಹತ್ತಿರಕ್ಕೆ ಬಂದಾಗ ಇಸಾಕನು ಅವನನ್ನು ಮುಟ್ಟಿ ನೋಡಿ, ಸ್ವರವೇನು ಯಾಕೋಬನ ಸ್ವರ, ಕೈ ಏಸಾವನ ಕೈ ಅಂದುಕೊಂಡನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನಂತ ಹೇಳಿ ಅನ್ಕೊಳ್ತಾ? ಸ್ವರ ಯಾರು ಬರ್ತಾ ಇದೆ? ಯಾಕೋಬನ ಸ್ವರ. ಆದ್ರೆ ಕೈ ಮುಟ್ಟಿದ್ರೆ ಯಾರು ಗೊತ್ತಾಗ್ತಾ ಇದ್ದಾರೆ? ಏಷಾವ್. ಯಾಕಂದ್ರೆ ಏನ್ ಮಾಡಿದ ತಾಯಿ ಈಕೆ ಪ್ಲಾನ್ ಮಾಡಿ ಮಗಗೆ ಆಶೀರ್ವಾದ ಬರ್ಬೇಕಂತೇಳಿ
ಸುತ್ತಿ ಬಿಟ್ಟಿದ್ದಾಳ. ಹಲ್ಲೆಲೂಯಾ. ಆತ ಬಹಳ ಮುಪ್ಪಿನ ಮುದುಕನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈಸಾಕನು ನೀನು ಯಾರು ಎಂಬುದಾಗಿ ಈಸಾಕನು ಕೇಳಿದಾಗ ಯಾಕೋಬನಿಗೆ ನಾನು ನಿನ್ನ ಮೊದಲನೇ ಮಗ ಏಷಾವ ಅಂತೇಳಿ ಒಂದು ಸುಳ್ಳು ಹೇಳಿದ ಮೇಲೆ ಎರಡನೇದಾಗಿ ಇಷ್ಟು ಬೇಗ ಬಂದ್ಬಿಟ್ಟೆ ಅಂತೇಳಿ ಕೇಳಿದಾಗ ಏನಂತೇಳಿ ಹೇಳ್ತಾ ಇದ್ದಾನೆ, ದೇವರ ಹೆಸರನ್ನು ಅಡ್ಡವಾಗಿ ತಗೊಳ್ತಾ ಇದ್ದಾನೆ. ಯಾರ ಹೆಸರನ್ನು ತಗೊಳ್ತಾ ಇದ್ದಾನ? ದೇವರ ಹೆಸರನ್ನ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈಗ ಈ ಏಷಾವನ ಹೆಸರನ್ನ ತೆಗೆದುಕೊಂಡ ಕಾರಣಕ್ಕಾಗಿ, ಏಷಾವ ಎಂಬುದಾಗಿ ಹೇಳಿದಂತ ಕಾರಣಕ್ಕಾಗಿ ಯಾಕೋಬನಿಗೆ ಏನಾಯ್ತು ಗೊತ್ತಾ? ಏನಾಯ್ತು ಹೇಳ್ರಿ? ಏಷಾವ ಸಿಟ್ಟಿನಿಂದ ಬಂದ. ಆಮೇಲೆ ನೋಡ್ತಾ ಇದ್ದೇವೆ ನಾವು ಚರಿತ್ರೆ ನೋಡಿದಾಗ, ಮುಂದೆ ಓದಿದಾಗ ಗೊತ್ತಾಗುತ್ತೆ, ತಮ್ಮನನ್ನ ಸಾಯಿಸಬೇಕು ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ನನ್ನ ಉದ್ದೇಶ, ನನ್ನ ಗುರಿ ಒಂದೇ. ನನ್ನ ಗುರಿ ಏನು? ಸಾಯಿಸ್ಬೇಕು. ಏನ್ ಮಾಡ್ಬೇಕು? ಅವನ್ನ ಸಾಯಿಸ್ಬೇಕು. ಶೂಟ್ ಅಂಡ್ ಸೈಟ್ ಆರ್ಡರ್ ಅಂತ ಹೇಳ್ತಾರೆ, ಗೊತ್ತಿದೆನಾ ನಿಮಗೆ? ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳಿರ್ತೀರಿ ಕೆಲವೊಬ್ರು ನೀವು, ಏನಂತ ಹೇಳಿ, ಆಯ್ತು ಅವ್ನು ಎಲ್ಲಿ ಕಂಡ್ರ ಅಲ್ಲಿ ಏನ್ ಮಾಡ್ಬೇಕು? ಅವನ್ನ ಗುಂಡಿಕ್ಕಿ ಸಾಯಿಸ್ಬೇಕು. ಅದು ಆರ್ಡರ್ ಬಂದ್ಬಿಟ್ಟದ ಮ್ಯಾಲಿಂದ. ಎಲ್ಲೇ ಕಾಣ್ಲಿ ಅವನು ಏನಾಗಿದ್ದಾನೆ? ಗ್ಯಾಂಗ್ಸ್ಟರ್ ಆಗಿದ್ದಾನ, ದೊಡ್ಡ ರೌಡಿ ಆಗಿದ್ದಾನ, ಬಹಳ ಜನರಿಗೆ, ಸಮಾಜಕ್ಕೆ ಅವನು ಬಹಳ ಮಾರಕ ಆಗಿದ್ದಾನ ಅಂತೇಳಿ ಏನ್ ಮಾಡ್ಬೇಕು? ಏನ್ ಮಾಡಿದ್ರು? ಶೂಟ್ ಅಂಡ್ ಸೈಟ್ ಆರ್ಡರ್ ಕೊಟ್ಬಿಟ್ಟು ಏನ್ ಮಾಡ್ಬಿಡ್ತಾರೆ? ಅವ್ರನ್ನ ಸಾಯಿಸ್ಬಿಡ್ತಾರೆ ಪ್ರಿಯರೇ. ಅದ್ರಂಗ ಈಗ ಏಷಾವನಿಗೆ ಒಂದೇ ಒಂದು ಗುರಿ, ಏನು? ಯಾಕೋಬನನ್ನ ಸಾಯಿಸಬೇಕು. ಯಾಕೋಬನನ್ನ ಸಾಯಿಸುವುದೇ ನನ್ನ ಜೀವಿತದ ಧ್ಯೇಯ, ನನ್ನ ಗುರಿ ಅದು ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ? ಕೇಳಿದಾಗ ಆ ಮಾತುಗಳನ್ನ ಕೇಳಿ ಯಾಕೋಬನ್ ಏನ್ ಮಾಡ್ಬೇಕಾಯ್ತು? ಮನೆಯನ್ನ ಬಿಟ್ಟು ಹೋಗ್ಬೇಕಾಯ್ತು. ಎಲ್ಲಿಗೆ ಹೋಗ್ತಾ ಇದ್ದಾನೆ ಯಾಕೋಬ? ಮಾವನ ಮನೆಗೆ ಹೋಗ್ಬೇಕಾಯ್ತು. ಅಲ್ಲಿಗೆ ಹೋದಾಗ ಏನಾಯ್ತು? ನಿಮ್ಗೆ ಗೊತ್ತಿರುತ್ತೆ, ಬಹಳ ದಿನದಿಂದ ದೇವ್ರು ನಂಬಿರು ನೀವು, ಆದ್ರೆ ಏನ್ ಮಾಡ್ತೀರಿ ಅಂದ್ರೆ ವಾಕ್ಯಗಳನ್ನು ಮರೆತು ಬಿಡ್ತೀರಿ. ಊರೆಲ್ಲ ಸುದ್ದಿಗಳೆಲ್ಲ ಬೇರೆ ಚೆನ್ನಾಗಿ ಸ್ಟಾಕ್ ಇರ್ತಾವ ಮೈಂಡ್ನಾಗ. ವಾಕ್ಯದ ಸುದ್ದಿಗಳು ಯಾವ ಕೂಡ ಏನಿರಲ್ಲ, ಸ್ಟಾಕ್ ಇರಲ್ಲ. ಅವ್ರ ಸುದ್ದಿ, ಇವ್ರ ಸುದ್ದಿ, ಹೊಲದ ಸುದ್ದಿ, ಮನೆ ಸುದ್ದಿ, ಆ ಕಡೆ ಇಲ್ಲಿಂದ ಇರೋದು ಮೂಲೆಗಳು ಮನೆ ಇದ್ರು ಕೂಡ ಅವ್ರ ಮನೆ ಸುದ್ದಿ ಗೊತ್ತಿರುತ್ತ. ವಾಕ್ಯದ ಮಾತ್ರ ನೆನಪಿರಲ್ಲ. ಆದ್ರೂ ಹೇಳೋಣ, ದೇವ್ರು ನಿಂದ್ರಿಸಿದಾನ ಅದರ ಸಲುವಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳುತ್ತೆ ಪ್ರಿಯರೇ, ಏಷಾವನು ಅಣ್ಣನಿಗೆ ಮೋಸ ಮಾಡಿದ್ದರಿಂದ, ತಾನು ತನ್ನ ತಂದೆಗೆ ಸುಳ್ಳು ಹೇಳಿದ್ದರಿಂದ ಲಾಬಾನನು ತನ್ನ ಸೋದರ ಮಾವನಾಗಿರ್ತಕ್ಕಂಥ ಲಾಬಾನನ ಮನೆಗೆ ಹೋದಂತ ಸಮಯದಲ್ಲಿ ವಾಕ್ಯ ಹೇಳುತ್ತೆ, ಅಲ್ಲಿ 20 ವರ್ಷಗಳ ಕಾಲ ಏನ್ ಮಾಡಿದ? ದುಡಿದ. ಎಷ್ಟು ವರ್ಷಗಳ ಕಾಲ? 20 ವರ್ಷಗಳ ಕಾಲ. 14 ವರ್ಷಗಳ ಕಾಲ 1 ರೂಪಾಯಿ ಇಲ್ಲ, ಏನಿಲ್ಲ. 14 ವರ್ಷ ಬಿಟ್ಟಿ ಆಳು ಆಗಿ, ದೊಡ್ಡಕ್ಕಿನ ಸಲುವಾಗಿ 7 ವರ್ಷ, ಸಣ್ಣಕ್ಕಿನ ಸಲುವಾಗಿ 7 ವರ್ಷ ಏನ್ ಮಾಡ್ತಾ ಇದ್ದಾನೆ? ದುಡಿತಾ ಇದ್ದಾನೆ. ಇವನು ಸ್ವಲ್ಪ ಮೋಸಗಾರನಾದ್ರೆ ಅವನು ದೊಡ್ಡ ಮೋಸಗಾರ. ಯಾರು? ಲಾಬಾನ ಮಾವ ದೊಡ್ಡ ಮೋಸಗಾರ. ಇವನು ಸ್ವಲ್ಪ ಸುಳ್ಳು ಹೇಳಿದ್ರೆ ಅವನು ಭಯಂಕರವಾಗಿ ಸುಳ್ಳು ಹೇಳುವಂತ ವ್ಯಕ್ತಿ. ಇವನು ಸ್ವಲ್ಪ ಮುಳುಗಿಸಿದ್ರೆ ಅವನು ಫುಲ್ ಎಲ್ಲ ರೀತಿಯಿಂದ ಕೂಡ ಮುಳುಗಿಸುವಂತ ವ್ಯಕ್ತಿ. ಹಲ್ಲೆಲೂಯಾ. 20 ವರ್ಷಗಳ ಭಯಂಕರವಾದ ಕಠಿಣ ಕಾಲ ಯಾರಿಗೆ ಬಂತು? ಯಾಕೋಬನಿಗೆ. ಯಾಕೆ? ಒಂದು ಸುಳ್ಳು ಹೇಳಿದರಿಂದ. ಯಾಕೆ ಬಂತ್ರಿ? ಒಂದು ಸುಳ್ಳು. ಹಲ್ಲೆಲೂಯಾ. ನೀನು ಯಾರು ಎಂಬುದಾಗಿ ಕೇಳಿದಾಗ ಏನಂತ ಹೇಳ್ತಾ ಇದ್ದಾನೆ? ನಾನು ನಿನ್ನ ಹಿರಿ ಮಗನಾದ ಏಷಾವ. ಹಲ್ಲೆಲೂಯಾ. ದೇವರು ಕೇಳ್ತಾ ಇದ್ದಾರೆ, ನೀವು ದೇವರಿಗೆ ವಿಧೇಯರಾಗಿ ನಡೆದುಕೊಳ್ತಾ ಇದ್ದೀರಾ, ವಿರೋಧವಾಗಿ ನಡೆದುಕೊಳ್ತಾ ಇದ್ದೀರಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸುಳ್ಳಿನ ಜೀವಿತ ಇದೇನಾ? ಅದು ತೆಗೆದುಹಾಕೊಬೇಕು, ಅದನ್ನು ತೆಗೆದುಹಾಕೊಬೇಕು. ಯಾಕಂದ್ರೆ ಸುಳ್ಳು ನಿನ್ನ ಜೀವಿತಕ್ಕೆ ಮುಪ್ಪಾಗಿದೆ. ಪರಲೋಕದ ಒಳಗಡೆ ಸೇರಿಸಲಾರಂಗೆ ಮಾಡುವಂಥದ್ದು ಯಾವುದು? ಸುಳ್ಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕಠಿಣವಾಗಿ ಆ 20 ವರ್ಷಗಳ ಕಾಲ ಭಯಂಕರವಾದ ಸ್ಥಿತಿಯನ್ನು ಅನುಭವಿಸಿದ ಪ್ರಿಯರೇ. ಯಾರು? ಯಾಕೋಬನು. ಆದರೆ ಆತನು ಪಶ್ಚಾತ್ತಾಪ ಪಟ್ಟ. ಏನ್ ಮಾಡಿದ? ಪಶ್ಚಾತ್ತಾಪ ಪಟ್ಟ. ಈಸ್ ರಿಯಲೈಸ್ಡ್ ಹಿಮ್ಸೆಲ್ಫ್. ಆತನ ಏನ್ ಮಾಡಿದ? ತಾನು ಪಟ್ಟಿರ್ತಕ್ಕಂಥ ಕಷ್ಟಗಳ ಬಗ್ಗೆ, ತನ್ನ ಇರುವಿಕೆಯ ಬಗ್ಗೆ, ತಾನು ಯಾರಾಗಿದ್ದೇನೆ ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ? ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ ಅದೇ ಯಾಕೋಬನು. ಈಗ ಹೇಳ್ತಾ ಇದ್ದಾನೆ ನೋಡ್ರಿ, ಆ ಒಂದು ಸುಳ್ಳು ಹೇಳಿದ ಕಾರಣಕ್ಕಾಗಿ 20 ವರ್ಷಗಳು, 14 ವರ್ಷ ಬಿಟ್ಟಿ ಕೆಲಸ ಮಾಡಬೇಕಾಯ್ತು. 6 ವರ್ಷಗಳು ಕೂಡ ಅಲ್ಲೇ ಮಾವನ ಮನೆಯಲ್ಲಿ ಇರಬೇಕಾಯ್ತು. ತಂದೆಯ ಮನೆಯಿಂದ ಹೊರಗಡೆ ಹೋದ. ಸುಳ್ಳು ಹೇಳಿದ ಕಾರಣಕ್ಕಾಗಿ ತಲೆಯ ಮೇಲೆ ಕತ್ತಿ ಬಿದ್ದಿದೆ. ಏನಂತೀವಿ ಅದಕ್ಕೆ? ಕತ್ತಿ ಬಿದ್ದಿದೆ ಅಂದ್ರೆ ಇಷ್ಟಿಟ್ಟಿರ್ತಾರೆ, ಯಾವಾಗ್ಲೂ ಹಿಂಗೆ ಇರ್ತವೆ. ತೂಗು ಕತ್ತಿ ಯಾವಾಗಲೂ ಕತ್ತಿನ ಮೇಲೆ ಐತೆ ಅಂತಿರ್ತಾರೆ. ಮಾತು ತೆಲುಗಲ್ಲಿ ಚೆನ್ನಾಗಿರ್ತವೆ. ಏನಂತಾರೆ? ಐಡಿಯಾ ಇಲ್ಲ? ಓಕೆ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ತೂಗು ಕತ್ತಿ ಯಾವಾಗಲೂ ಇತನ ತಲೆ ಮೇಲೆ ಸುತ್ತುತ್ತಾ ಇರುವಂತ ಸಿಚುವೇಶನ್ ಇತ್ತು. ಯಾರಿಗೆ ಯಾರಿಗೆ ಯಾಕೋಬನಿಗೆ. ಮೊದಲನೇದಾಗಿ ಏನಂದ್ರೆ ತಂದೆಯ ಮನೆಯನ್ನು ಬಿಟ್ಟು ಹೋದ, ಸುಳ್ಳು ಹೇಳಿದ ಕಾರಣಕ್ಕಾಗಿ ದೇವರಿಂದ ದೂರ ಆದ. ಎರಡನೇದಾಗಿ ಏನಾಯ್ತು, ಅಣ್ಣ, ಸ್ವಂತ ಅಣ್ಣನೇ, ಪ್ರೀತಿಯಿಂದ ನೋಡಿಕೊಳ್ಬೇಕಾಗಿರ್ತಕ್ಕಂಥ ಅಣ್ಣನೇ ಏನ್ ಮಾಡ್ತಾ ಇದ್ದಾನೆ, ಸಾಯಿಸ್ತೀನಿ ಅಂತ ಹೇಳಿ ಕತ್ತಿಯನ್ನ ಹಿಡಿದಿದ್ದಾನೆ. ಮೂರನೇದಾಗಿ 20 ವರ್ಷಗಳ ಕಾಲ ಬೇರೆ ನಾಡಿನಲ್ಲಿ ಹೋಗಿ ಜೀವಿಸಬೇಕಾಗಿತ್ತು. ಆ ಒಂದು 14 ವರ್ಷಗಳ ಕಾಲ ಬಿಟ್ಟಿಯಾಗಿ ಕೆಲಸ ಮಾಡಿದ. ಕೆಲಸ ಮಾಡದೆ ₹1 ಇಲ್ಲ, ₹1 ಇಲ್ಲ. ಆದರೆ ದೇವರ ಕಡೆಗೆ ಮತ್ತೆ ತಿರುಗಿದಾಗ ಅದ್ಭುತವಾಗಿ ದೇವರು ಆತನನ್ನು ಏನ್ ಮಾಡಿದ, ಆಶೀರ್ವಾದ ಮಾಡಿದ. ಪ್ರೇರ, ಅದರ ಸಲುವಾಗಿ ಸುಳ್ಳಿನ ನಾಲಿಗೆ ದೇವರಿಗೆ ಅಸಹ್ಯ, ಸತ್ಯದ ತುಟಿಗಳು ಆತನಿಗೆ ಬಹಳ ಇಷ್ಟ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಆ ಯಾಕೋಬನು ಆ ಮಾವನ ಮನೆಯನ್ನು ಬಿಟ್ಟು ಬರ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಕಾರ್ಯ ನಡೆಯುತ್ತೆ. ಆತನ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಏನೆಂಬುದಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ನೋಡ್ರಿ, ಒಂದ್ಸರಿ ವಾಕ್ಯ ಓದ್ರಿ. 30ನೇ ಅಧ್ಯಾಯ ಆದಿಕಾಂಡ ಪುಸ್ತಕ ತೆಗೆದ್ರಿ. 30ನೇ ಅಧ್ಯಾಯ 27ನೇ ವಾಕ್ಯ ಒಂದ್ಸರಿ ಓದ್ರಿ. ಆಮೇಲೆ 32ನೇ ಅಧ್ಯಾಯ 26ನೇ ವಾಕ್ಯ. ನಾನು ನಿನಗೆ ಮಾಡಿದ ಸೇವೆ ನಿನಗೆ ತಿಳಿದೆ ಅದೇ ಎಂದು ಹೇಳಲು ಲಾಬಾನನು ಅವನಿಗೆ, ನನ್ನ ಮೇಲೆ ದಯವಿಟ್ಟು ನನ್ನ ಬಳಿಯಲ್ಲೇ ಇರು, ಯೆಹೋವನು ನಿನ್ನ ನಿಮಿತ್ತ ಏನಂತ ಹೇಳ್ತಾ ಇದ್ದಾನೆ, ಯೆಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿ ಪಡಿಸುತ್ತಾನೆ. ಹಲ್ಲೆಲೂಯಾ. ದೇವರ ನಂಬಿದಂತ ಮಕ್ಕಳು ಬೇರೆ ಯಾರ್ದಾರು ನಂಬಲಾರ್ದಂತ ಮನೆಗೆ ಹೋದಾಗ ಆ ಮನೆಗೆ ಏನಿದೆ, ಆಶೀರ್ವಾದ ಇದೆ. ಲಾಭನ ಸ್ವತಃ ಹೇಳ್ತಾ ಇದ್ದಾನೆ. ಆ ತೆಲುಗಲ್ಲಿ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. 30ನೇ 27ನೇ ವಾಕ್ಯ. అందుకు లాబాను అతనితో నీ కటాక్షము నా మీద నిన్ను బట్టి యెహోవా నన్ను ఆశీర్వదించెను. ಶಕುನము చూచి తెలుసుకుంటిನಿ. ಲಾಬಾನನ ಮನೆಗೆ ಶಕುನದವರು ಬರ್ತಾ ಇದ್ದಾರೆ. ಲಾಬಾನ ಬರಿಗೆ ಹೇಳಿಕೆ ಹೇಳರು ಬರ್ತಾ ಇದ್ದಾರೆ. ಲಾಬಾನನು ಅವ್ರ ಮನೆಗೆ ಹೋಗ್ತಾ ಇದ್ದಾನೆ. ಯಾವಾಗ ಯಾಕೋಬನ ಆ ಮನೆಯಲ್ಲಿ ಕಾಲಿಟ್ನು ಲಾಬಾನ ಮನೆಯಲ್ಲಿ, ಲಾಬಾನನ ಮನೆ ಏನಾಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಏನಾಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಯಾಕೆ ಅಭಿವೃದ್ಧಿ ಆಗ್ತಾ ಇದೆ? ಲಾಬಾನ ಯಾಕೋಬನ ಯಾರು, ಇಸಾಕನ ಮಗ. ಅಬ್ರಹಾಮನಿಗೆ ಯಾವ ಆಶೀರ್ವಾದವನ್ನು ದೇವರು ಕೊಟ್ಟಿದ್ದಾರೆ? ಹಲ್ಲೆಲೂಯಾ. ನಿನ್ನ ಸಂತತಿಯನ್ನ ನಾನು ಹೆಚ್ಚಿಸ್ತೀನಿ, ಆಶೀರ್ವಾದ ಮಾಡ್ತೀನಿ, ಆಶೀರ್ವಾದದ ನಿಧಿ ನೀನು ಆಗಿರ್ತೀಯ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನೆಂಬುದಾಗಿ ಅಂದ್ರೆ, ನಿನ್ನು ಬಟ್ಟಿ ಯೆಹೋವನನ್ನು ఆశీర్వదింతు నన్ను నేను శకునము చూసి తెలుసుకుంటిని. హల్లెలూయా. ఎవరిని బట్టి? ಯೆಹೋವನು ಬಟ್ಟಿ. ಯಾರ ಕುರಿತಾಗಿ? ದೇವರು ನಿನ್ನ ಬಳಿಯಲ್ಲಿದ್ದಾನೆ, ಅದಕ್ಕಾಗಿ ನನಗೆ ಆಶೀರ್ವಾದ ಇದೆ, ನನ್ನ ಮನೆ ಅಭಿವೃದ್ಧಿ ಆಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿಂದ ನೀವು ತಿಳ್ಕೊಬೇಕು, ನಾನು ದೇವ್ರ ಮಗನ ಆಗಿದ್ದೀನಾ, ಆಗಿಲ್ವಾ? ಇನ್ನು ಕೆಲವು ಜನರು ಪಾಪ ವಿಮೋಚನೆ ದೀಕ್ಷಾ ಸ್ನಾನ ತಗೊಂಡಿಲ್ಲ. ಇನ್ನು ಕೆಲವು ಜನರು ದೇವರ ಮಕ್ಕಳು ಆಗಿಲ್ಲ, ಮಂದಿರಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಹೆಂಗಂದ್ರೆ ಇವರು ಉಪ್ಪಿಟ್ಟು ಸಾಲಿಗೆ ಹೋಗೋರಿದ್ದಾರೆ. ಹೆಂಗಿವ್ರು ಅಡ್ಮಿಷನ್ ಯಾವಾಗ ಇರಲ್ಲ ಅಲ್ಲಿ. ಅಲ್ಲಿ ಯಾರೇ ಬರಲಿ ಅವ್ರು ಎಲ್ಲರಿಗೂ ಉಪ್ಪಿಟ್ಟು ಹಾಕಿ ಕಳಿಸ್ತಾರೆ. ಈಗ ಉಪ್ಪಿಟ್ಟಿಲ್ಲ, ಏನು ಮಾಡ್ತಾರೆ, ಮಿಲ್ಕ್ ಪೌಡ್ರು, ಎಗ್ಗು, ಈಗೆಲ್ಲ ಊಟನೂ ಬಂದಿದೆ. ಈಗ ಆಂಧ್ರದಲ್ಲಿ ಬಂದಿದೆನಾ, ಕರ್ನಾಟಕದಲ್ಲಿನೂ ಬಂದಿದೆ. ಹಲ್ಲೆಲೂಯಾ. ಒಳ್ಳೆ ಊಟ ಹಾಕಿ ಕಳಿಸ್ಬಿಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಂಗೆ ಹಾಕ್ಬೇಡ್ರಿ ನೀವು. ರೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ. ಎಲ್ಲಿ? ಪರಲೋಕದಾಗ ಹೆಸರು ಸ್ಥಾಪನೆ ಆಗಿದೆ ಅಂತೇಳಿ ನಿಮ್ಗೆ ಗೊತ್ತಿದೆನಾ? ನಿಮ್ಮ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿದ್ದೇವೆ ಅಂತೇಳಿ ಖಚಿತತೆ ಇದೆನಾ?
ತಿಳ್ಕೊಬೇಕು. ಮೊದಲನೇದಾಗಿ ನಾವೆಲ್ಲರೂ ಕೂಡ ಪಾಪಿಗಳಾಗಿದ್ದೇವೆ. ಪಾಪದಿಂದ ಬಿಡಿಸುವಂತ ದೇವರು ಯಾರು ಕೂಡ ಇಲ್ಲ, ಯೇಸು ಕ್ರಿಸ್ತನು ಮಾತ್ರ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಎಷ್ಟು ದಿನ ನೀನು ಬಂದ್ರೆ ಹೆಂಗ್ ಬಂದಂಗೆ, ಉಪ್ಪಿಟ್ಟು ಸಾಲಿಗೆ ಬಂದಂಗೆ, ಹೇಳ್ದಂಗೆ. ನೀನು ದೀಕ್ಷಾ ಸ್ನಾನ ತಗೊಂಡಿಲ್ಲ, ದೇವ್ರ ಮಗಳು ಆಗಿಲ್ಲ ಅಂತಂದ್ರೆ ಅವ್ರಿಗೆ ಬಂದರಿಗೆಲ್ಲ ಮೇಡಮ್ನವ್ರು ಕೊಡ್ತಿರ್ತಾರೆ. ಯಾರೇ ಮಕ್ಕಳು ಬರಲಿ, ಬೇರೆ ಊರು ಮಕ್ಕಳು ಬಂದ್ರು ಕೂಡ ಯಾರನ್ನಿದ್ದೀರೇನು ಉಪ್ಪಿಟ್ಟು ಸಾಲಿಗೆ ಪರಿಚರ್ಯ ಮಾಡೋರು, ಅಡಿಗೆ ಗಿಡಿಗೆ ನೀಡೋರು, ಅದು ಇದು ಅಂತಾರೆ, ಆಯಗಳು ಅಂತಾರ, ಯಾರಿಲ್ಲ. ಹಲ್ಲೆಲೂಯ. ಅವ್ರಿಗೆ ಗೊತ್ತಿರುತ್ತೆ, ಬೇರೆ ಊರವ್ರು ಬಂದ್ರು, ತವ್ರ ಮನೆಗೆ ಬಂದಿರ್ತಾರಲ್ಲ, ಅವ್ರನ್ನೂ ಮಕ್ಕಳು ಬಂದ್ರು ಅವ್ರಿಗೂ ನೀಡ್ತಾರ. ಹಲ್ಲೆಲೂಯ. ಅದ್ರಂಗೆ ಆಗಬೇಡ್ರಿ. ನಿಮ್ದೇನಿರಲಿ, ದೇವರ ಬಳಿಯಲ್ಲಿ, ದೇವರ ಪುಸ್ತಕದಲ್ಲಿ ನಿಮ್ಮ ಹೆಸರುಗಳು ಏನಾಗಬೇಕು, ಲಿಖಿತ ಆಗಬೇಕು. ಲಿಖಿತ ಆಗಬೇಕಂದ್ರೆ ನೀನು ಪಾಪಿ ಎಂಬುದಾಗಿ ಒಪ್ಪಿಕೊಂಡು ದೇವರನ್ನ ನಂಬಿ ಮಾಡಿದ ಪಾಪಗಳಿಗೆಲ್ಲ ಪಶ್ಚಾತ್ತಾಪ ಪಟ್ಟು, ದೇವರೇ ನೀನೇ ನನ್ನ ಶರಣನು, ಪರಲೋಕಕ್ಕೆ ಮುಟ್ಟಿಸುವಂತ ಮೋಕ್ಷದಾತನು ನೀನೇ ಅಂತೇಳಿ ನೀರಿನಲ್ಲಿ ಏನ್ ಮಾಡಬೇಕು, ತಂದೆ ಕುಮಾರ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆಗಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಾಗಲಿ ಮುಳುಗಿ ಏನ್ ಮಾಡ್ಬೇಕ್ರಿ, ಎದ್ದೇಳ್ಬೇಕು. ಅದೇ ನಿನ್ನ ಡೇಟ್ ಆಫ್ ಬರ್ತ್. ಯಾವ ಡೇಟ್ ಆಫ್ ಬರ್ತ್? ಎದ್ದಿರ್ತಿಯಲ್ಲ ಅದು ಹುಟ್ಟಿದ ದಿನ ನಿಂದು. ನೀನು ಲೋಕಕ್ಕೆ ಬಂದಿದ್ದು ಹುಟ್ಟಿದ ದಿನ ಅಲ್ಲ. ಯಾವ್ದು ಹುಟ್ಟಿದ ದಿನ? ಯಾವಾಗ ಪಾಪದಿಂದ ಬಿಡುಗಡೆ ಆಗಿರ್ತೀಯಲ್ಲ ಅದು ನಿನ್ನ ಹುಟ್ಟಿದ ದಿನ ಆಗಿರುತ್ತೆ. ನೀನು ಪಾಪದ ಪಾಲಿಗೆ ಏನಾಗಿರ್ತೀಯ, ಸತ್ತು ಹೋಗಿರ್ತೀಯ. ನಿತ್ಯ ಜೀವದ ಪಾಲಿಗೆ ನೀನೇನಾಗಿರ್ತೀಯ, ಬದುಕುವವಳು ಆಗಿರ್ತೀಯ. ಅದರ ಸಲುವಾಗಿ ಇವತ್ತಿನ ದಿನ ಬಂದಂಥವ್ರಿಗೆ ನೀವು ತಿಳ್ಕೊಳ್ರಿ, ಮುಳುಗು ದೀಕ್ಷಾ ಸ್ನಾನವೇ ತಗೊಳ್ರಿ. ಸತ್ಯವೇದದಲ್ಲಿ ಅದು ಬರೆಯಲ್ಪಟ್ಟಿದೆ. ಅದರ ಪ್ರಕಾರವಾಗಿ ನಾವು ನಡೆದುಕೊಳ್ಬೇಕು. ಯೇಸು ಸ್ವಾಮಿನೇ ಮುಳುಗೇನಂದ್ರೆ ನಾವೆಷ್ಟು ಹೇಳ್ರಿ, ಏಸಪ್ಪ ಮುಳುಗೇನ ಇಲ್ಲ. ಹಲ್ಲೆಲೂಯ. ನಾವು ಕೂಡ ಮುಳುಗಬೇಕು. ಎಲ್ಲಾದ್ರೂ ಮುಳುಗ್ರಿ, ನೀರು ಫುಲ್ ಇದ್ದಲ್ಲಿ ಮುಳುಗ್ರಿ. ಹಳ್ಳ, ನದಿ, ಸಂಪುಗಳಿರ್ತಾವ. ಸಂಪುಗಳಲ್ಲಿ ನೀವೇನು ಮಾಡ್ರಿ, ಅಯ್ಯರು ಯಾರು ಇರ್ತಾರೆ, ಯಾರ ಹತ್ರನಾದ್ರೂ ತೊಗೊಬೋದು. ಆದರೆ ಅಭಿಷಕ್ತರು ಯಾರು ಇರ್ತಾರೆ ಅವ್ರ ಹತ್ರ ನೀವೇನು ಮಾಡ್ರಿ, ದೀಕ್ಷೆ ತಗೊಳ್ರಿ. ಇಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಅಬ್ರಹಾಮನ ಮೊಮ್ಮಗ ಯಾರು, ಯಾಕೋಬನು. ಯಾಕೋಬನು ಲಾಬಾನನ ಮನೆಯಲ್ಲಿ ಕಾಲಿಟ್ಟಾಗ ಲಾಬಾನನ ಮನೆಗೆಲ್ಲ ಏನಿದೆ, ಆಶೀರ್ವಾದ ಇದೆ ಎಂಬುದಾಗಿ ಲಾಬಾನನಿಗೆ ಹೆಂಗ್ ಗೊತ್ತಾಯ್ತು? ಬಂದಿರತಕ್ಕಂಥ ಶಕುನದವ್ರು ಹೇಳ್ತಾ ಇದ್ದಾರೆ. ಸಾಕ್ಷಿ, ಲಾಬಾನನ ಸಾಕ್ಷಿ ಏನು? ಇವತ್ತು ನೀನು ಯಾರ್ದಾದ್ರೂ ಮನೆಗೆ ಹೋದ್ರಪ್ಪ ಅಂದ್ರ ಅವ್ರಿಗೆ ಅಭಿವೃದ್ಧಿ ಐತೆ, ಏನಿನ್ನ ನೋಡಿ ಆಯ್ತು ಯಾಕನ್ನ ಬಂದಪ್ಪ ಈತ ಅಂತೇಳಿ ಅನ್ಕೊಳ್ತಾರೆ. ಹೆಂಗೈತಿ ಸಿಚುವೇಶನ್ ಅರ್ಥ ಮಾಡ್ಕೋ. ದೇವ್ರ ಆಶೀರ್ವಾದ ಇಟ್ಟನ, ದೇವ್ರ ಮಗಳು ನೀನು ಯಾವಾಗ ಆಗಿದೆಯೋ ನಿನ್ನ ಆಶೀರ್ವಾದವನ್ನು ಹೊತ್ಕೊಂಡು ಹೋಗ್ತಾ ಇರ್ತೀನಿ. ನೀನು ತುಂಬುವ ಕೊಡ ಇದ್ದಂಗ ನೀನು. ದೇವ್ರು ಹಂಗೆ ಆಶೀರ್ವಾದ ಹೇಳಿದ್ರೆ ಹಂಗೆ ಆಶೀರ್ವಾದ ಹೋಗ್ತಾನೆ ಇರುತ್ತೆ. ಅಲ್ಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಅರ್ಥ ಮಾಡ್ಕೊಳ್ರಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಯಾಕೋಬನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅಯ್ಯೋ, ನಾನು ಏಷಾವನೆಂಬುದಾಗಿ ನಾನು ಸುಳ್ಳು ಹೇಳಿದೆ. ನಾನು ಏಷಾವನಲ್ಲ, ನಾನು ಯಾರಾಗಿದ್ದೇನೆ, ಯಾಕೋಬನಾಗಿದ್ದೇನೆ. ಈಗ 37ನೇ ಅಧ್ಯಾಯ 26 ಓದ್ರಿ. ನೀವು ನನ್ನ ಆಶೀರ್ವದಿಸಿದ್ದೇನೆ ಗಾನಿ. ఆయన నీ పేరేమని అడుగగా అతడు యాకోబు అని చెప్పాను. అదే సేమ్ సిచ్యువేషన్, అదే సేమ్ సర్కమ్స్టాన్స్. ఎవరి దగ్గర ఉన్నప్పుడు, తండ్రి దగ్గర, ఈసాకు దగ్గర ఉన్నప్పుడు నీవెవరివి కుమారుడా అని అడిగినప్పుడు ఆయన ఏమంటున్నాడు, నాను నీ పెద్ద కుమారుడైన ఏశావు. హల్లెలూయా. ఇప్పుడు ఏమంటున్నాడు, 20 సంవత్సరాల తర్వాత అన్ని వేదనలు రోదనలు అన్ని పడిన తర్వాత ఏమంటున్నాడు, నీ పేరేమిటి అని అడిగిన తర్వాత ఏమంటున్నాడు, నా పేరు యాకోబు. పశ్చాత్తాపం ಹೃದಯವು. ನೀನು ಯಾರು ಎಂಬುದಾಗಿ 20 ವರ್ಷಗಳ ನಂತರ ದೇವರು ಸಂಧಿಸಿದಾಗ, ದೇವರು ಒಟ್ಟಿಗೆ ಅಲ್ಲಿ ಆಶೀರ್ವಾದ ನನಗೆ ಮಾಡಬೇಕು ಎಂಬುದಾಗಿ ಕೇಳಿಕೊಂಡಾಗ ಆ ನದಿಯ ದಡದಲ್ಲಿ ಹೇಳ್ತಾ ಇದ್ದಾನೆ, ನಾನು ಯಾಕೋಬನೇ ಆಗಿದ್ದೇನೆ, ನಾನು ಮೋಸಗಾರನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಆವಾಗ ದೇವರ ಆಶೀರ್ವಾದ ಮಾಡ್ತಾ ಇದ್ದಾನೆ ಏನೆಂಬುದಾಗಿ, ನೀನು ಇನ್ನು ಮೇಲೆ ಯಾಕೋಬನೆನಿಸಿಕೊಳ್ಳೋದಿಲ್ಲ. ಯಾರು ಅನ್ಸ್ಕೊಳ್ತೀಯ ನೀನು? ಇಸ್ರಾಯೇಲು. ಹಲ್ಲೆಲೂಯಾ. ನಿನ್ನ ಹೆಸರು ಯಾಕೋಬ ಅಲ್ಲ, ನೀನು ಮೋಸಗಾರನಲ್ಲ, ನೀನು ಪಾಪದ ಜೀವಿತದಲ್ಲಿ ಇನ್ನು ಮುಂದೆ ಜೀವಿಸಬೇಕಾಗಿಲ್ಲ. ನೀನು ಯಾರಾಗಿದ್ದೀಯ ಇವಾಗ? ಇಸ್ರಾಯೇಲ್ ಆಗಿದ್ದೀಯಾ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪಾಪದ ಕುರಿತಾಗಿ ಏನ್ ಮಾಡಿದ? ಪಶ್ಚಾತ್ತಾಪ ಪಟ್ಟ. ಸೇಮ್ 2 ಕ್ವಶನ್ ಸೇಮ್ ಇದಾವಲ್ರಿ. ಹೂ ಆರ್ ಯು ಎಂಬುದಾಗಿ ಹೇಳಿದಾಗ ಫಸ್ಟಿಗೆ ಏನಂತ ಹೇಳಿದ?
ಐ ಆಮ್ ಯುವರ್ ಎಲ್ಡರ್ ಸನ್ ಏಷಾವ್ ಅಂತ ಹೇಳಿ. ಇವಾಗ ಏನಂತ ಹೇಳ್ತಾ ಇದ್ದಾನೆ? ಹೂ ಆರ್ ಯು ಅಂತ ಕೇಳಿದಾಗ ಏನಂತ ಹೇಳ್ತಾ ಇದ್ದಾನೆ? ಐ ಆಮ್ ಜೇಕಬ್. ಏನಂತ ಹೇಳ್ತಾ ಇದ್ದಾನೆ? ಐ ಆಮ್ ಜೇಕಬ್, ಐ ಆಮ್ ನಾಟ್ ಏಷಾವ್ ಎಂಬುದಾಗಿ. ನಾನು ಏಷಾವನಲ್ಲ, ನಾನು ಯಾರಾಗಿದ್ದೇನೆ? ಯಾಕೋಬನಾಗಿದ್ದೇನೆ ಅಂತೇಳಿ ತನ್ನ ಸ್ಥಿತಿಯನ್ನ ಒಪ್ಪಿಕೊಂಡಾಗಲೇ ದೇವರು ಏನ್ ಮಾಡಿದ? ಆತನನ್ನ ಆಶೀರ್ವಾದ ಮಾಡಿದ. ಆ ಹೆಸರಿನ ಮೇಲೆ ಒಂದು ದೇಶ ಏನಾಯಿತು? ನಿರ್ಮಾಣವಾಯಿತು, ಇಸ್ರಾಯೇಲು ಎಂಬುದಾಗಿ. ಈ ಭೂಲೋಕಕ್ಕೆ ಎಲ್ಲಾ ರೀತಿಯಿಂದ ಆಶೀರ್ವಾದವನ್ನ ಕೊಡುವಂತ ಒಂದು ದೇಶ ಪ್ರಿಯರೇ. ಯಾವುದದು? ಇಸ್ರಾಯೇಲು. ಇಸ್ರಾಯೇಲ್ನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಮಕ್ಕಳೇ ಇವತ್ತಿನ ದಿನ ಲೈಟ್ ಕಂಡುಹಿಡಿದಿದ್ದಾರೆ. ಇಸ್ರಾಯೇಲ್ನಿಂದ ಹುಟ್ಟಿ ಬೆಳೆದಿರ್ತಕ್ಕಂಥ ಮಕ್ಕಳೇ ಇವತ್ತಿನ ದಿನ ಟ್ರಾಕ್ಟರ್ಗಳು ಕಂಡುಹಿಡಿದಿದ್ದಾರೆ, ಗಾಡಿಗಳು ಕಂಡುಹಿಡಿದಿದ್ದಾರೆ. ಅಷ್ಟೇ ಯಾಕ್ರಿ, ನಮಗೆ ಗೊತ್ತಿರೋದು ಒಂದೇ ಕೆಲವೇ ವಸ್ತುಗಳು. ಯಾವ ಹೇಳ್ರಿ? ಬಂಡಿ, ಎತ್ತು, ಕೊಡ್ಲೆ, ಸಲಿಕಿ, ಕುರುಗಲ್, ಇನ್ನ ಇಷ್ಟೇ ನಮ್ಮ ದೇಶದ್ದು. ಬೇರೆ ಎಲ್ಲ ಬೇರೆ ಕಡೆಯಿಂದ ಬಂದು ಏನೋ ಬಂದ್ರಪ್ಪ ಅಂದ್ರೆ ಹಸುವಿನಿಂದ ಬಂದಿರತಕ್ಕಂಥ ಸೆಗಣಿನ ಏನ್ ಮಾಡ್ತಾ ಇದ್ರು? ಹಾಕ್ತಾ ಇದ್ರು. ಎಲ್ಲಿ? ಹೊಲಗಳಿಗೆ. ಇವಾಗೆಲ್ಲ ಏನ್ ಮಾಡ್ತಾರ? ಫರ್ಟಿಲೈಸರ್ಸ್, ರಾಸಾಯನಿಕ ಗೊಬ್ಬರ. ಅದನ್ನು ಕಂಡುಹಿಡಿದಿದ್ದಾರು, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ಯಾರು, ಅದನ್ನ ಪರಿಶೋಧನೆ ಮಾಡಿ ಹೊರಗಡೆ ತಂದಿದ್ದು ಯಾರು? ದೇವರನ್ನು ನಂಬಿದಂತ ಒಬ್ಬ ಮಗ. ಆತನಿಗೆ ನೋಬೆಲ್ ಪ್ರಶಸ್ತಿ ಬಂತು ಪ್ರಿಯರೇ. ಹಲ್ಲೆಲೂಯಾ. ದೇವರು ನಂಬಿದಂತ ಮಕ್ಕಳು ಎಲ್ಲರಿಗೂ ಕೂಡ ಪ್ರಯೋಜನಕರವಾಗಿರುವಂತದ್ದನ್ನೇ ಏನ್ ಮಾಡಿದ್ದಾರೆ? ಹೊರಗಡೆ ತಂದಿದ್ದಾರೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ? ಯಾಕೋಬನು ಆ ಮನೆಯಲ್ಲಿದ್ದಾಗ ಆಶೀರ್ವಾದ ಇದೆ. ಯಾಕೋಬನು ನಾನು ಸುಳ್ಳುಗಾರ, ನಾನು ಮೋಸಗಾರ ಎಂಬುದಾಗಿ ಒಪ್ಪಿಕೊಂಡಾಗ ದೇವ್ರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ? ದೇವರು ಆತನನ್ನು ಏನ್ ಮಾಡಿದ? ಇಸ್ರಾಯೇಲ್ ಅಂತೇಳಿ ಆಶೀರ್ವಾದ ಮಾಡಿದ. ಹಲ್ಲೆಲೂಯಾ. ಇದೆಯಾ? ಇಷ್ಟು ದಿನ ಬರೀ ಸುಳ್ಳೆ ಹೇಳ್ತಾ ಇದೆ. ಹುಟ್ಟಿದಾಗ್ಲಿಂದ ಬರೀ ಸುಳ್ಳು ಹೇಳ್ಕಂತ ಜೀವನ ಮಾಡ್ತಿರ್ತಾರೆ ಕೆಲವು ಜನ. ಹಲ್ಲೆಲೂಯಾ. ಹೇಳಿದ್ನಲ್ರಿ, ಇದು ಬಂದಾಗಿಂದ ಇನ್ನ ಜಾಸ್ತಿ ಆಗ್ಯದ. ಏನು? ಮೊಬೈಲ್ ಬಂದಾಗಿಂದ ಸುಳ್ಳು ಅಂಬೋದು ಏನಾಗ್ಯದ? ಜಾಸ್ತಿ ಆಗ್ಯದ. ಇಲ್ಲೇ ಊರಾಗಿರ್ತಾರ, ಹೊಲ್ದಾಗಿರ್ತೀನಿ ಅಂತ ಹೇಳ್ತಾರ. ಅಲ್ಲೇ ಸುರಗುಪ್ಪದಾಗಿರ್ತಾರ, ಇಲ್ಲರಿ ನಾನು ಇವಾಗೇ ಬಂದುಬಿಟ್ಟೆ, ಊರಲ್ಲಿದ್ದೀನಿ, ಮಲ್ಕೊಂಡಿನಿ, ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಸುಳ್ಳು ಸುಳ್ಳು ಸುಳ್ಳು. ಈ ಸುಳ್ಳು ಏನ್ ಮಾಡುತ್ತೆ ಗೊತ್ತಾ? ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತೆ, ಎಲ್ಲಾ ಸುಳ್ಳುಗಾರರು ಎಲ್ಲಿ ದೊಬ್ಬಲ್ಪಡ್ತಾರೆ? ಅಗ್ನಿ ನರಕಕ್ಕೆ. ಯಾಕೆ ದೇವರು ಯಾಕೆ ಈ ಸುಳ್ಳಿನ ಬಗ್ಗೆ ಇಷ್ಟು ಸವಿಸ್ತಾರವಾಗಿ ಹೇಳ್ತಾ ಇದ್ದಾರಂದ್ರೆ, 8ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 44ನೇ ವಚನ ಹೇಳುತ್ತೆ, ನಿಮ್ಮ ತಂದೆ ಸುಳ್ಳುಗಾರನು, ಹುಟ್ಟಿದಂದಿನಿಂದಲೇ ಅವನು ಕೊಲೆಗಾರನು. ಹಲ್ಲೆಲೂಯಾ. ಆ ತಂದೆಯ ದುರಿಚ್ಛೆಗಳನ್ನ ನೀವು ಮಾಡ್ಬೇಕನ್ಕೊಂಡಿರಿ. ಅವನು ಯಾರಾಗಿದ್ದಾನೆ? ಸೈತಾನನಾಗಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ಸತ್ಯವಂತನು ಪ್ರಿಯರೇ. ಆತನಿಗಿಲ್ಲಿ ಎಷ್ಟು ಮಾತ್ರಕ್ಕೂ ಸುಳ್ಳು ಇಲ್ಲ. ಓದ್ರಿ 21:8-44 ಯೋಹಾನ. ಬೇಗ ಲಾಸ್ಟ್ ಕೊನೆಯದಾಗಿ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ನಾನು ಸತ್ಯವನ್ನು ಹೇಳುವವನಾಗಿದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಳ್ಳುವವರು ನಿಮ್ಮೊಳಗೆ ಯಾರಿದ್ದಾರೆ? ಎಸ್ ಕಂಟಿನ್ಯೂ. ಹಲ್ಲೆಲೂಯಾ. ವಾಕ್ಯ ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಯೇಸು ಸವಾಲ್ ಆಗ್ತಾ ಇದ್ದಾನೆ ಪ್ರಪಂಚಕ್ಕೆ. ಏನಂತ ಹೇಳಿ? ನನ್ನಲ್ಲಿ ಏನಾದ್ರೂ ಪಾಪ ಇದೆನಾ? ನನ್ನಲ್ಲಿ ಏನಾದ್ರೂ ಪಾಪ ಇದೆನಾ? ಹುಚ್ಚಪ್ಪರೇ, ಯೇಸು ಕ್ರಿಸ್ತನಲ್ಲಿ ಏನಾದ್ರೂ ಪಾಪ ಇದೆನಾ? ಯಾವ ಪಾಪ ಇಲ್ಲ. ಸವಾಲಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನಲ್ಲಿ ಯಾವ ಪಾಪವೂ ಇಲ್ಲ. ಒಂದು ವೇಳೆ ಐತೆ ಅಂತ ಹೇಳಿ ತೋರಿಸ್ಕೊಡೋರು ಯಾರಾದ್ರೂ ನೀವು ಇದ್ದೀರಾ? ಪ್ರಪಂಚಕ್ಕೆ ಹಾಕಿದ ಸವಾಲು. ಎಲ್ಲರೂ ಕೂಡ ಏನಾದ್ರು ಶರಣರು. ಮತ್ತೆ ಕೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಯಾರಾದ್ರೂ ಪರಿಶುದ್ಧರು ಇದ್ದೀರಾ?
ಎಲ್ಲರೂ ಸುಳ್ಳು ಹೇಳಿದಾರೆ, ಎಲ್ಲರೂ ಅಪ್ಪ ಅಮ್ಮನ ಜೋಬಾಗ ದುಡ್ಡು ಕತ್ತಾರೆ. ನಾನು ಕದ್ದೀನಿ, ನಾನು ಸಿನಿಮಾ ಹಾಲ್ಗೆ ಹೋಗಿನಿ, ಅಲ್ಲೆಲ್ಲಯ್ಯ ನಾನು ಸುಳ್ಳು ಹೇಳಿನಿ. ನಾನು ಕೂಡ ಚಿಕ್ಕ ಮಕ್ಕಳಿರುವಾಗ ನಮ್ಮ ದೃಷ್ಟಿ ಅದ್ರ ಮೇಲೆ ಇರ್ತಾ ಇನ್ನೊಬ್ಬನ ಪಾಟಿ ಚೀಲ, ಇವಾಗ ಪಾಟಿ ಚೀಲ ಎಲ್ಲ ಹೋಗ್ಬಿಟ್ಟು ಬಿಡ್ರಿ, ಸ್ಕೂಲ್ ಬ್ಯಾಗ್ಗಳೆಲ್ಲ ದೊಡ್ಡ ಹೋಗಿದಾವ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಅವ್ರದ್ದು ಬಳಪ, ಅವ್ರದ್ದು ಏನಂತೀವಿ, ಸ್ಲೇಟ್ ಇಂಗ್ಲೀಷ್ ವರ್ಡ್ ಆಯ್ತು, ಇನ್ನು ಕನ್ನಡದಾಗ ಹೇಳ್ರಿ. ಪಾಟಿ ಬಳಪ, ಅಲ್ಲೆಲ್ಲಯ್ಯ ಪಾಟಿ ಬಳಪ ಒಂದು ಹಬ್ಬ ಹಂಗೆ ಚೆನ್ನಾಗೈತೆ, ಆಯ್ತು ಎಗರಿಸ್ಬಿಡೋಕೆ ಹೆಂಗನ ಮಾಡಿ. ಕೆಲವರು ಫ್ರೆಂಡ್ಶಿಪ್ನಾಗ ಹುಡುಗರು ಎಲ್ಲ ಮಾಡಿದ್ದಾರೆ, ಎಲ್ಲರೂ ಪಾಪಿಗಳೇ. ಆದರೆ ಪಾಪದಿಂದ ಬಿಡಿಸುವಂತ ದೇವರು ಒಬ್ಬ ಆತನಿದ್ದಾನೆ. ಆತನನ್ನು ನಂಬಿಕೊಂಡ್ರೆ ಮಾತ್ರ ನಿಮಗೇನಿದೆ, ಮೋಕ್ಷ ಇದೆ. ಆತನಲ್ಲಿ ನಂಬಿಕೆ ಇಟ್ಟು, ಆತನಲ್ಲಿ ವಿಶ್ವಾಸ ಇಟ್ಟು ಜೀವಿಸಿದಾಗ ಮಾತ್ರ ನೀವೇನಾಗ್ತೀರಾ, ಪರಿಶುದ್ಧರಾಗ್ತೀರಾ ಪ್ರಿಯರ. ಅದ್ರ ಸಲುವಾಗಿ ಆತನಲ್ಲಿ ವಿಶ್ವಾಸ ಇಡ್ರಿ. ಅಯ್ಯೋ ಬಾದರ್ಲಿ ಅಯ್ಯರು, ಅಯ್ಯರ್ ನೋಡ್ಬೇಡ್ರಿ, ಅಯ್ಯರ್ ಹತ್ರ ಏನೂ ಇಲ್ಲ. ಅಲ್ಲೆಲ್ಲೂಯ್ಯ, ದೇವರು ಚಾನಲ್ ನಾವು ಇದ್ದಂಗ, ಏನೋ ದೇವರು ಉಪಯೋಗ ಮಾಡಿಕೊಳ್ಳುವಂಥ ಸಾಧನಗಳು ನಾವು ಅಷ್ಟೇ. ಅಲ್ಲೆಲ್ಲೂಯ್ಯ, ಪ್ರೈಸ್. ಅದ್ರ ಸಲುವಾಗಿ ಪ್ರಿಯರೇ ತಿಳ್ಕೊಬೇಕು ಏನಂತೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸುಳ್ಳು ದೇವರಿಗೆ ಯಾಕೆ ಅಸಹ್ಯ ಅಂದ್ರೆ, ಆ ಸುಳ್ಳು ಸೈತಾನನಿಗೆ ಸಂಬಂಧಪಟ್ಟಿದ್ದು, ಆ ಸುಳ್ಳಿಗೆ ಮೂಲ ಪುರುಷನ ಸೈತಾನನಾಗಿದ್ದಾನೆ. ಅದಕ್ಕಾಗಿಯೇ ದೇವರಿಗೆ ಸುಳ್ಳು ಅಂದ್ರೆ ಇಷ್ಟ ಇಲ್ಲ. ಹಲ್ಲೆಲೂಯಾ. 21:8 ಹೇಳುತ್ತೆ ವಾಕ್ಯ, ಎಲ್ಲಾ ಸುಳ್ಳುಗಾರರು ಎಲ್ಲಿ ಹೋಗ್ತಾರೆ, ಅಗ್ನಿ ನರಕಕ್ಕೆ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ, ಅಗ್ನಿ ನರಕಕ್ಕೆ. ಯೇಸು ಸ್ವಾಮಿ ನಂಬಿ ನೀವು ನರಕಕ್ಕೆ ಬೀಳ್ತೀರಾ, ನರಕಕ್ಕೆ ಬೀಳ್ತೀರಾ? ಯೇಸುಸ್ವಾಮಿ ನಂಬಿ ನರಕಕ್ಕೆ ಬೀಳಲ್ಲ. ಯೇಸುಸ್ವಾಮಿ ನಂಬಿ ಮತ್ತೆ ನೀವು ಸುಳ್ಳು ಹೇಳಿದ್ರೆ ನೀವು ಸುಳ್ಳುಗಾರ್ರೆ. ಹಲ್ಲೆಲೂಯಾ. ಯೇಸುಸ್ವಾಮಿ ನಂಬಿ ಕರೆಕ್ಟಾಗಿ ನಡ್ಕೊಳ್ತಾ ಇದ್ರೆ ಓಕೆ, ನಂಬಿ ಆಯ್ತು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅದು ಮಾಡ್ತಾ ಇದು ಮಾಡ್ತಾ ಇದ್ದೀನಿ ಬರೀ ಸುಳ್ಳು ಹೇಳ್ಕೊಂತ ತಿರುಗಿದ್ರೆ ನಿಮ್ಮ ಹೆಸರು ಏನು ಇಡ್ತಾರೆ, ಸುಳ್ಳಿನ ಇದ್ನಲ್ಲಪ್ಪ ಕರೀರಿ ಅಂತಾರೆ. ಏನಂತಾರೆ, ಸುಳ್ಳಿರಪ್ಪ. ಯಾಕೆ ಸುಳ್ಳಿರಪ್ಪ ಅಂತ ಬಂತ ಹೆಸರು ಅತ್ಗ? ಬರೀ ಸುಳ್ಳು ಹೇಳ್ತಿರ್ತಾರ. ಇಲ್ಲಿ ಕಂಡ್ರೆ ಇವ್ರ ಹತ್ರ ಸುಳ್ಳು ಹೇಳೋದು, ಅವ್ರು ಕಂಡ್ರೆ ಅವ್ರ ಹತ್ರ ಸುಳ್ಳು ಹೇಳೋದು, ಇನ್ನೊಬ್ರು ಕಂಡ್ರೆ ಇನ್ನೊಬ್ರ ಹತ್ರ ಸುಳ್ಳು ಹೇಳೋದು. ಹಲ್ಲೆಲೂಯಾ. ಸುಳ್ಳಿನ ನಾಲಿಗೆ ದೇವರು ಇಷ್ಟಪಡಲ್ಲ. ನಿನ್ನ ಅಭಿವೃದ್ಧಿ ಆಗೋದಕ್ಕೆ ಕಾರಣ, ಆಗ್ಲಾರ್ದಕ್ಕೆ ಕಾರಣ ಯಾವುದಾಗಿದೆ, ಸುಳ್ಳಿನ ನಾಲಿಗೆ ಆಗಿದೆ. ಸುಳ್ಳಿನ ನಾಲಿಗೆ ರೋಗ ತಂದು ಹಾಕುತ್ತೆ. ಸುಳ್ಳಿನ ನಾಲಿಗೆ ವಿಲ ಒದ್ದಾಡುವಂಗೆ ಮಾಡುತ್ತೆ. ದಾಸತ್ವದ ಜೀವಿತ ನಿನಗೆ ಕೊಡುತ್ತೆ. ಅದ್ರ ಸಲುವಾಗಿ ಪ್ರಿಯರೇ, ಇಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತೆ ಸುಳ್ಳಿನ ನಾಲಿಗೆ ಏನ್ ಮಾಡುತ್ತೆ ಗೊತ್ತಾ, ಪರಲೋಕದಲ್ಲಿ ಬಾಗಿಲುಗಳಿದಾವ. ಆ ಬಾಗಿಲುಗಳ ಒಳಗಡೆ ಹೋಗೋದಕ್ಕೆ ನಿನಗೆ ಎಂಟ್ರಿ ಇಲ್ಲ. 22ನೇ ಅಧ್ಯಾಯ 8ನೇ ವಾಕ್ಯ ನೋಡ್ರಿ. ಪ್ರಕಟಣೆ 1 ನಿಮಿಷ 8 ಅಲ್ಲ 15, 22:15. ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾದದ್ದನ್ನೇ ಪ್ರೀತಿಸಿ ನಡೆಸುವವರೆಲ್ಲರೂ ಎಲ್ಲಿರ್ತಾರೆ ಇವರು? ಎಲ್ಲಿ, ಯಾವ ಹೊರಗಡೆ ಇರ್ತಾರೆ? ಪರಲೋಕದಿಂದ ಹೊರಗಡೆ ಇರ್ತಾರೆ. ಒಳಗಡೆ ಎಲ್ಲ ಹಬ್ಬ ಇರುತ್ತೆ, ಹೊರಗಡೆನೆ ನೀವು ಇದ್ಬಿಟ್ರೆ ನಿಮಗೆ ಚೆನ್ನಾಗಿ ಹ್ಯಾಪಿನೆಸ್ ಇರುತ್ತಾ? ಇರೋದಿಲ್ಲ. ಅದ್ರ ಸಲುವಾಗಿ ಪ್ರಿಯರೇ ತಿಳ್ಕೊಬೇಕು, ಸುಳ್ಳಿನ ನಾಲಿಗೆ ಇದೆ ಏನು, ಅದನ್ನ ಏನ್ ಮಾಡ್ಬೇಕು ನೀವು? ತೆಗೆದಾಕೊಬೇಕು. ಇಲ್ಲಿ ಬಂದ್ರೆ ನಿಮ್ಗೆ ಗೊತ್ತಾಗೋದೇನಂದ್ರೆ ನಮ್ಮಲ್ಲಿ ಯಾವ ಜೀವಿತ ಇದೆ, ನಾವು ದೇವರಿಗೆ ಇಷ್ಟವಾದ ಜೀವಿತ ಜೀವಿಸ್ತಾ ಇದ್ದೀವ ಅಥವಾ ದೇವರಿಗೆ అయిష్టವಾದಂಥ ಜೀವಿತ ನಾವು ಜೀವಿಸ್ತಾ ಇದ್ದೀವ? ಯಾಕಂದ್ರೆ ನೀವಾಗಲಿ ಹೊಲಗಳಲ್ಲಿ ಹೋಗಿ ಕಳೆ ತೆಗೆದ್ರೆ ನಿಮ್ಮ ಬೆಳೆ ಚೆನ್ನಾಗಿ ಬರುತ್ತೆ ಅಂತೇಳಿ ನಿಮಗೂ ಗೊತ್ತು. ಏನು ಗೊತ್ತು ನಿಮಗೆ? ಕಳೆ ತೆಗೆದ ಮೇಲೆ ಅದಕ್ಕೆ ಗೊಬ್ಬರ ಎಣ್ಣೆ ಹಾಕಿದರೆ ಹೊಲ ಬೆಳೆ ಹೆಂಗ್ ಬರುತ್ತೆ? ಚೆನ್ನಾಗಿ ಬರುತ್ತೆ. ಅದರಂಗೆ ನಿಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಕಳೆ ತೆಗೆ ಸಲುವಾಗಿ ನಮ್ಮನ್ನ ಇಟ್ಟಾನೆ ಯೇಸಪ್ಪ. ಇಟ್ಟಲ್ಲ, ನಿಮ್ಮ ಜೀವಿತದಲ್ಲಿ ಕಳೆ ತೆಗೆ ಸಲುವಾಗಿ ಇಟ್ಟಾನ. ನಿಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಕೆಟ್ಟಗಳನ್ನು ತೆಗೆ ಸಲುವಾಗಿ ಆಪರೇಷನ್ ಮಾಡ್ಬೇಕಂತೇಳಿ ನಮ್ಮನ್ನ ನೇಮಕ ಮಾಡ್ಯಾನ. ಆಪರೇಷನ್ ಮಾಡುವಾಗ ನೋವಾಗುತ್ತಾ, ಬೇನೆ ಆಗುತ್ತಾ? ಗಡ್ಡೆ ತೆಗೆದ ಮೇಲೆ, ಆಪರೇಷನ್ ಮಾಡಿದ ಮೇಲೆ ನಿನಗೇನಾಗುತ್ತೆ? ಇನ್ನೂ ಲೈಫ್ ಎಕ್ಸ್ಪೆನ್ಷನ್ ಆಗುತ್ತಾ? ಲೈಫ್ ಏನಾಗುತ್ತೆ? ಇನ್ನೂ ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ಜೀವಿತಾವಧಿ ಏನಾಗುತ್ತೆ? ಹೆಚ್ಚಾಗುತ್ತೆ ಪ್ರಿಯರೇ. ಆಪರೇಷನ್ ಮಾಡುವಾಗ ನೋವಾಗುತ್ತೆ, ಮಾತುಗಳು ಹೇಳುವಾಗ ನಿನಗೆ ನೋವಾಗುತ್ತೆ. ಯಾವಾಗ ನೋವಾಗುತ್ತಾ? ಗಡ್ಡೆ ಇದ್ರೆ ನೋವಾಗುತ್ತೆ. ಯಾವಾಗ ನೋವಾಗತ್ತೆ? ಸುಳ್ಳಾಡ ನಾಲಿಗೆ ಇದ್ರೆ ನೋವಾಗುತ್ತೆ. ಮತ್ತಿನ್ನೂ ಕೆಲವು ಜನ ಇರ್ತಾರ ಚೆನ್ನಾಗಿ ಹೇಳಕತ್ತಾರ ಬೈಯೋರು, ಈಗ ಪಕ್ಕದಾಗ ಸುಳ್ಳು ಹೇಳಕ್ ಕುಂತ್ಕೊಂಡಿರ್ತಾರ. ಹಲ್ಲೆಲೂಯಾ. ನಿನಗೂ ಅದಕ್ಕಿಂತಲೂ ಅದ್ರ ಸಲ ಏಸಪ್ಪ ಹೇಳ್ತಾನೆ, ನಿನ್ನ ಸಹೋದರನ ಕಣ್ಣಿನಲ್ಲಿರ್ತಕ್ಕಂಥ ತೊಲೆಯನ್ನು ತೆಗೆಯೋದಕ್ಕೆ ನೀನು ನೋಡಬೇಡ,
ಏನು ನಿನ್ನಲ್ಲಿ ಏನೈತೆ ಅದನ್ನ ನೋಡಿಕೆ ಮೊದಲು. ನಿನ್ನ ತಟ್ಟೆಯಲ್ಲಿನೇ ದೊಡ್ಡದಾದಂಥ ಹೆಗ್ಗಣ ಬಿದ್ದಾಗ ನೀನು ಪಕ್ಕದವರು ಪ್ಲೇಟಲ್ಲಿ ಇರ್ತಕ್ಕಂಥ ಜಸ್ಟ್ ಒಂದು ಚುಕ್ಕಾಡಿ ತೆಗಿಬೇಕಂತೀಯಲ್ಲ, ಅದು ನಿನ್ನ ಮೂರ್ಖತ್ವ ಎಂಬುದಾಗಿ. ಇನ್ನೊಬ್ಬರ ಜೊತೆಗೆ ನೀವು ಹೋಲಿಸ್ಕೊಳ್ಬೇಡ್ರಿ ಜೀವಿತವನ್ನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸುಳ್ಳು ದೇವರಿಗೆ ಅಸಹ್ಯ. ಮುಂದಿನ ವಾರ 3ನೇ ವಿಷಯವನ್ನ ನಾವು ನೋಡೋಣ. ಈ ಸಮಯದಲ್ಲಿ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವರು ಎಚ್ಚರಿಕೆಯಾಗಿ ಹೇಳ್ತಾ ಇದ್ದಾರೆ, ಎಷ್ಟು ದಿನ ಸುಳ್ಳನ್ನೇ ಹೇಳುವಂತವರಾಗಿದ್ದೀರಿ, ಎಷ್ಟು ದಿನ ಸುಳ್ಳಾದದನ್ನೇ ಪ್ರೀತಿಸುವಂತವರಾಗಿದ್ದೀರಿ, ಎಷ್ಟು ದಿನ ಸುಳ್ಳಿನ ನಾಲಿಗೆಯಿಂದ ಜೀವಿಸ್ತಾ ಇದ್ದೀರಿ. ಅಯ್ಯೋ, ಈ ಲೋಕದಲ್ಲಿ ಭಯಂಕರವಾಗಿ ಸುಳ್ಳು ಎನ್ನುವಂಥದ್ದು ಹಬ್ಬಿ ಹೋಗಿದೆ. ಆ ಸುಳ್ಳು ದೇವರಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ ಪ್ರಿಯರೇ. ದೇವರು ಹೇಳ್ತಾ ಇದ್ದಾನೆ, ನಾನು ಸತ್ಯವಂತನು, ಅವನು ಸುಳ್ಳಿನ ತಂದೆ, ನಾನು ಸತ್ಯದ ತಂದೆ. ಅವನು ಸುಳ್ಳಿಗೆ ಮೂಲ ಪುರುಷ, ನಾನು ಸತ್ಯಕ್ಕೆ ಮೂಲ ಪುರುಷ. ನನ್ನಲ್ಲಿ ಪಾಪವಿಲ್ಲ, ಪರಿಶುದ್ಧನು ನಾನು, ಅವನಲ್ಲಿ ಪಾಪವಿದೆ, ಅವನು ನಿಮ್ಮನ್ನು ನರಕಕ್ಕೆ ಒಯ್ತಾನೆ ಎಂಬುದಾಗಿ. ದೇವರ ದಶಾಜ್ಞೆಗಳಲ್ಲಿ ಒಂದು ಆಜ್ಞೆ, ಸುಳ್ಳು ಹೇಳಬಾರದು. ಸುಳ್ಳಿನ ಜೀವಿತ ಇದೆನಾ, ಅದು ನಿಮಗೆ ಕಳೆ, ನೀವು ಅಭಿವೃದ್ಧಿ ಆಗ್ಲಾರ್ದಕ್ಕೆ ಕಾರಣ ಅದೇ. ಸುಳ್ಳಿನ ನಾಲಿಗೆ ನಿನ್ನನ್ನು ನರಕಕ್ಕೆ ನಡೆಸುತ್ತೆ ಪ್ರಿಯಳೇ. ಒಂದು ಸಾರಿ ಆಲೋಚನೆ ಮಾಡು, ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೋ. ಯಾಕೋಬನು ಹೇಳ್ತಾ ಇದ್ದಾನೆ, ನಾನು ಯಾಕೋಬನಲ್ಲ, ನಾನು ನಿನ್ನ ಹಿರಿ ಮಗನಾದ ಏಷಾವನು ಎಂಬುದಾಗಿ. 7 ದಿನದಿಂದ ಹಿಡಿದು ತಂದೆಯ ಮನೆಯನ್ನ ಬಿಟ್ಟು ಹೋಗ್ಬೇಕಾಯ್ತು. ತನ್ನ ತಲೆ ಮೇಲೆ ತನ್ನ ಸ್ವಂತ ಸಹೋದರನ ಕೊಲ್ಲೋದಕ್ಕೆ ಯತ್ನ ಮಾಡಿದ. 3ನೇದಾಗಿ 20 ವರ್ಷಗಳವರೆಗೆ ಬೇರೆ ದೇಶದಲ್ಲಿ ಬಿಟ್ಟು ಯಾಳಾಗಿ ದುಡಿಯಬೇಕಾಯಿತು. ಇವತ್ತು ನಿನ್ನ ಪರಿಸ್ಥಿತಿ ಹೆಂಗಿದೆ? ಒಂದ್ಸಾರಿ ಆಲೋಚನೆ ಮಾಡು. ದೇವರ ಮಗನು ಮಗಳಾಗಿ ಜೀವಿಸು. ನೀ ಅಂದುಕೊಳ್ತಾ ಇದೆ, ಅಯ್ಯೋ ದೇವ್ರ ಮಕ್ಕಳಾಗಿ ಬಿಟ್ರೆ ನಾವು ಅದು ಮಾಡೋದು ತಪ್ಪು. ಅದು ಮಾಡೋದ್ರಿಂದ ನಿನ್ಗೇನಾದ್ರೂ ಬೆನಿಫಿಟ್ ಇದೆನಾ? ಅದು ಮಾಡೋದ್ರಿಂದ ನಿನ್ಗೇನಾದ್ರೂ ಆತ್ಮಿಕವಾಗಿರ್ತಕ್ಕಂಥ ಆಶೀರ್ವಾದ ಇದೆನಾ? ನೀನು ಮಾತ್ರವಲ್ಲದೆ ನಿನ್ನ ಮಕ್ಕಳನ್ನ, ನಿನ್ನ ಮೊಮ್ಮಕ್ಕಳನ್ನ ಎಲ್ಲರನ್ನೂ ಕೂಡ ಪಾಪಕ್ಕೆ ತಪ್ತಾ ಇದೀಯಾ? ದೇವರು ಒಂದು ದಿನ ಪ್ರಶ್ನೆ ಮಾಡ್ತಾನೆ. ಆವತ್ತಿನ ದಿನ ನಿನ್ನ ಸಮಾಧಾನ ಏನಾಗಿರುತ್ತೆ? ಒಂದು ಸಾರಿ ಆಲೋಚನೆ ಮಾಡು. ಹಿರಿಯರಿಂದ ಬಂದಿರತಕ್ಕಂಥ ಸಂಪ್ರದಾಯಗಳು ವ್ಯರ್ಥವಾದವುಗಳು, ಅವುಗಳನ್ನು ಫಾಲೋ ಮಾಡಬೇಡ ಪ್ರಿಯಳೇ. ಮನುಷ್ಯರು ಕಲ್ಪಿಸಿದಂಥ ಸಂಪ್ರದಾಯಗಳು ದೇವರಿಗೆ ಇಷ್ಟವಾಗಿರುವಂತವುಗಳಲ್ಲ. ದೇವರ ವಾಕ್ಯ ಏನೋ ಹೇಳುತ್ತೆ, ಅದರ ಪ್ರಕಾರವಾಗಿ ನೀನು ನಡೆಯುವವಳು ಆಗು. ಒಂದ್ಸಾರಿ ಆಲೋಚನೆ ಮಾಡಿ, ನಿನ್ನ ಜೀವಿತ ಹೆಂಗಿದೆ? ಸುಳ್ಳಿನಲ್ಲಿ ಮುಳುಗಿ ಹೋಗಿದ್ದೀಯಾ? ಅಯ್ಯೋ, ನಿನ್ನ ಸ್ವಂತ ಗಂಡನಿಗೆ ನೀನು ಸುಳ್ಳು ಹೇಳ್ತಾ ಇದೀಯಾ? ಸ್ವಂತ ಮಕ್ಕಳಿಗೆ ಸುಳ್ಳು ಹೇಳ್ತಾ ಇದೀಯಾ? ಹಲ್ಲೆಲೂಯಾ. ಒಂದು ಸುಳ್ಳು ಹೇಳೋದಕ್ಕೆ 100 ಸುಳ್ಳುಗಳು ಹೇಳಬೇಕಾಗುತ್ತೆ, 1000 ಸುಳ್ಳುಗಳು ಹೇಳಬೇಕಾಗುತ್ತೆ. ಒಂದ್ಸಾರಿ ಆಲೋಚನೆ ಮಾಡು. ದೇವರು ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ದಾರೆ. ಸುಳ್ಳುಗಾರರು ಎಲ್ಲರೂ ಕೂಡ ನರಕಕ್ಕೆ, ಅಗ್ನಿ ನರಕಕ್ಕೆ, 2ನೇ ಮರಣಕ್ಕೆ ತುತ್ತಾಗುವರು. ಪರಲೋಕದ ಒಳಗಡೆ ಅವರಿಗೆ ಪ್ರವೇಶವೇ ಇಲ್ಲ ಎಂಬುದಾಗಿ. ಆ ಸಂದರ್ಭದಲ್ಲಿ ದೇವರೇ, ನನ್ನನ್ನು ಕ್ಷಮಿಸು. ದೇವರೇ, ಇಷ್ಟು ದಿನ ನಾನು ಪಾಪದಲ್ಲಿಯೇ ಮುಳುಗಿ ಹೋಗಿದ್ದೇನೆ. ಇಷ್ಟು ದಿನ ಸ್ವಾಮಿ ನನಗೆ ಹೇಳುವಂತವ್ರು ಯಾರು ಇದ್ದಾಗಲೂ ಕೂಡ ನಾನು ಅವರ ಮಾತುಗಳನ್ನು ಅಸಡ್ಡೆ ಮಾಡಿದ್ದೇನೆ. ಸವಿಸ್ತಾರವಾಗಿ ಇವತ್ತು ಮಾತಾಡಿದ್ದೀಯಪ್ಪ. ನಿನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡ್ತೀಯಾ? ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತೀಯಾ? ಒಂದು ವೇಳೆ ನಿನ್ನ ದೀಕ್ಷಾ ಸ್ನಾನ ಯೇಸುವನ್ನ ನಂಬಲಾರದೆ ಇದ್ರೆ, ದೀಕ್ಷಾ ಸ್ನಾನ ತೆಗೆದುಕೊಳ್ಳಲಾರದೆ ಇದ್ರೆ, ಆತನ ಕರ್ತನ ಭೋಜನ ಸಂಸ್ಕಾರದಲ್ಲಿ ನೀನು ಪಾಲ್ಗೊಳ್ಳಲಾರದೆ ಇದ್ರೆ, ನಿನ್ನ ಪರಲೋಕದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಒಂದ್ಸಾರಿ ಆಲೋಚನೆ ಮಾಡಿ, ನಿನ್ನ ಜೀವಿತ ಹೆಂಗಿದೆ? ಉಪ್ಪಿಟ್ಟು ಸಾಲಿಗೆ ಹೋಗುವಂತ ಮಕ್ಕಳು ಆಗಬೇಡ್ರಿ, ಪರಲೋಕದ ಶಾಲೆಯ ಮಕ್ಕಳಾಗ್ರಿ. ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ರಿ. ನಿಮ್ಮ ಹೆಸರುಗಳು ದೇವರ ಪುಸ್ತಕದಲ್ಲಿ ಬರೆಯಲ್ಪಡಲಿ. ಏನೋ ಒಂದು ಸ್ವಸ್ಥತೆ ಆಗುತ್ತೆ, ಏನೋ ಒಂದು ಬಿಡುಗಡೆ ಆಗುತ್ತೆ, ಏನೋ ಒಂದು ಆಗುತ್ತೆ ಅಂತೇಳಿ ಬಂದ್ರೆ ಅದು ಆಗುತ್ತೆ. ಆದ್ರೆ ಅದೆಷ್ಟು ವರ್ಷಗಳವರೆಗೆ ಆಗುತ್ತೆ? ನೀನು ಇರುವವರೆಗೆ ಆಗುತ್ತೆ. ನೀನು ಬಿಟ್ಟು ಹೋದ್ಮೇಲೆ ಎಲ್ಲಿ ಜೀವಿಸ್ತೀಯ? ನಿನ್ನ ನಿತ್ಯತ್ವವನ್ನ ಯೋಚನೆ ಮಾಡಿದೀಯ ಒಂದು ಸಾರಿ ಆದ್ರೂ? ಏಸಪ್ಪ ಬಂದಿರೋದೇ ಆ ನಿತ್ಯತ್ವ ಪರಲೋಕದ ಕಡೆಗೆ ನಿನ್ನನ್ನು ಸೇರಿಸುವುದಕ್ಕಾಗಿ. ಈ ಲೋಕದಲ್ಲಿ ಎಲ್ಲರಿಗೂ ಶ್ರಮೆಗಳು ಬರ್ತವೆ, ಎಲ್ಲರಿಗೂ ಸಂಕಟಗಳು ಬರ್ತವೆ, ಎಲ್ಲರಿಗೂ ರೋಗಗಳು ಬರ್ತವೆ, ಎಲ್ಲರಿಗೂ ನೋವುಗಳು ಬರ್ತವೆ, ಎಲ್ಲ ಬರ್ತವೆ ಪ್ರಿಯರೇ. ನಂಬಿದವರಿಗೂ ಬರ್ತವೆ, ನಂಬಲಾರದವರಿಗೂ ಕೂಡ ಬರ್ತವೆ. ಆದ್ರೆ ನಮಗಿರುವಂತದ್ದು ಅವರಿಗಿರುವಂತದ್ದು ವ್ಯತ್ಯಾಸ ಒಂದೇ. ನಾವು ನಿಜ ದೇವರನ್ನ ಕಂಡುಕೊಂಡಿದ್ದೇವೆ. ನಮಗೆ ಸಮಾಧಾನ ಇದೆ, ಶಾಂತಿ ಇದೆ, ಪ್ರೀತಿ ಇದೆ, ಅನ್ಯೋನ್ಯತೆ ಇದೆ. ದೇವರ ಮಕ್ಕಳು ಎನ್ನುವಂತ ಅಧಿಕಾರಸ್ಥ ಉಳ್ಳಂತವರು ನಾವಾಗಿದ್ದೇವೆ. ನಮಗೆ ಪಾಪ ವಿಮೋಚನೆಯಾಗಿದೆ. ಆದ್ರೆ ಲೋಕಸ್ಥರಿಗೆ ಅದು ಇಲ್ಲ. ಅದು ಬಹಳ ಮುಖ್ಯ. ಇವತ್ತಿನ ದಿನ ನೀನು ಇನ್ನೂ ಪಾಪದಲ್ಲೇ ಇದ್ದು ದೇವರ ಮಗಳು ಆಗಲಾರದ ಹಾಗೆ ಲೋಕದಲ್ಲೇ ಜೀವಿಸ್ತಾ ಇದ್ರೆ, ದೇವರು ನಿನಗೋಸ್ಕರವಾಗಿ ಎಲ್ಲ ಮಾತುಗಳನ್ನು ಆಡಿದ್ದಾನೆ. ತಾಯಿಯೇ, ತಂದೆಯೇ, ಸಹೋದರನೇ, ಸಹೋದರಿಯೇ, ಒಂದ್ಸಾರಿ ಆಲೋಚನೆ ಮಾಡು. ನಿನ್ನ ಜೀವಿತ ಎಲ್ಲಿ ಕಳೀತಾ ಇದೀಯಾ ನೀನು? ಅಯ್ಯೋ ಗೆಳತಿ, ಎಲ್ಲಿದ್ದೀಯಾ?
ಅಂತೇಳಿ ಕೇಳಿದಾಗ ಗೆಹಜಿ ಹೇಳ್ತಾ ಇದ್ದೆ, ನಾನು ಇಲ್ಲೇ ಇದ್ದೀನಪ್ಪ, ಇಲ್ಲೇ ಇದ್ದಾನೆ, ದೇವರ ಮಗನೆಂಬುದಾಗಿ ಕರೆಸಿಕೊಳ್ತಾ ಇದ್ದಾನೆ, ಮಾಡಲಾರದ ಕೆಲಸಗಳನ್ನು ಮಾಡ್ತಾ ಇದ್ದಾನೆ, ಸುಳ್ಳುಗಳನ್ನು ಹೇಳ್ತಾ ಇದ್ದಾನೆ, ದೇವರಿಗೆ ಐಷವಾದ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಇನ್ನೊಬ್ಬನು ಬಂದ, ನೀನು ಯಾರು ಎಂಬುದಾಗಿ ಕೇಳಿದಾಗ, ನಾನು ನಿನ್ನ ಹಿರಿಮಗನಾದ ಯಾಕೋಬನು. ಇವತ್ತಿನ ದಿನ ನೀನು ಯಾರಾಗಿದ್ದೀಯಾ? ದೇವರ ಮಗನ ಮಗಳಾದ ಮೇಲೆ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸ್ತಾ ಇದೆಯಾ? ಇನ್ನು ಹಳೆಯ ಜೀವಿತವನ್ನು ಜೀವಿಸ್ತಾ ಇದೆಯಾ? ಸರಿ, ಆಲೋಚನೆ ಮಾಡು, ಒಂದು ದೃಢವಾದ ನಿರ್ಧಾರ ತೆಗೆದುಕೋ. ಭಯ ಪಡಬೇಡ, ದೇವರು ನಿನ್ನ ಖಂಡಿತವಾಗಿ ಆಶೀರ್ವಾದ ಮಾಡ್ತಾನೆ. ಹಿಂದೆ ಮಾಡಿರುವಂಥದ್ದು ಮುಖ್ಯ ಅಲ್ಲ, ಇನ್ನು ಮುಂದೆ ಆತನ ಮಗಳು ಆಗುವುದಕ್ಕಾಗಿ ನೀನು ಒಂದು ದೃಢವಾದ ನಿರ್ಧಾರ ತೆಗೆದುಕೊಂಡಾಗ ಖಂಡಿತವಾಗಿ ದೇವರು ನಿನ್ನನ್ನು ಬ್ಲೆಸ್ ಮಾಡ್ತಾನೆ. ಪ್ರಿಯರೇ, ಬ್ಲೆಸ್ ಮಾಡ್ತಾನೆ. ನಿನ್ನ ಪಾಪಗಳನ್ನು ತೆಗೆದುಹಾಕ್ತಾನೆ, ನಿನ್ನ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡ್ತಾನೆ, ದಂಪತಿಗಳ ಮಧ್ಯದಲ್ಲಿ, ಮಕ್ಕಳ ಮಧ್ಯದಲ್ಲಿ ಎಲ್ಲ ರೀತಿಯಿಂದಲೂ ದೇವರು ತಾನೇ ನೋಡಿಕೊಂಡು ನಿಮ್ಮ ಕುಟುಂಬದ ಯಜಮಾನನಾಗಿ ನಡೆಸಿಕೊಂಡು ಹೋಗ್ತಾನೆ. ಒಂದು ಚಿಕ್ಕದಾದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾರು ಕೂಡ ಮೌನವಾಗಿರೋದು ಬೇಡ. ದೇವ, ನನ್ನ ಕ್ಷಮಿಸಯ್ಯ, ಇಷ್ಟು ದಿನ ಸುಳ್ಳು ಹೇಳಿದ್ದೇನೆ, ಸುಳ್ಳಿನ ನಾಲಿಗಿದೆ, ಎಲ್ಲರೂ ಪಾಪಿಗಳು ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ ಸ್ವಾಮಿ. ಆದರೆ ಕ್ರಿಸ್ತ ಯೇಸುವಿನಲ್ಲಿ ಇರ್ತಕ್ಕಂಥ ಒಂದು ಕೃಪೆ ಎಲ್ಲರ ಪಾಪಗಳನ್ನು ನಿವಾರಣೆ ಮಾಡಿತು. ಆತನ ರಕ್ತ ಎಲ್ಲರ ಪಾಪಗಳನ್ನು ತೊಳೆದು ಹಾಕಿ ಬಿಡಿತು ಎಂಬುದಾಗಿ ಆ ವಾಕ್ಯವನ್ನು ನೆನೆಸಿಕೊಂಡಂಥವರಾಗಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳೋಣ. ಮಹೋನ್ನತನ ಮಹಾಪರಿಶುದ್ಧನಾದ ದೇವರಿನ ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೂ ನಮ್ಮೆಲ್ಲರೊಟ್ಟಿಗೂ ನೀನು ಮಾತನಾಡಿದ್ದೀಯ. ಸ್ತೋತ್ರ. ಪರಿಶುದ್ಧನಾದ ದೇವರೇ, ಕರ್ತನೆ, ಸುಳ್ಳಿನ ಸ್ಥಿತಿ ಯಾವ ರೀತಿಯಾಗಿದೆ ಎಂಬುದಾಗಿ ಎಳೆಯಾಗಿ ಸ್ವಾಮಿ, ಬಿಡಿಯಾಗಿ ನಮಗೆ ಅರ್ಥವಾಗುವ ಭಾಷೆಯಲ್ಲಿಯೇ ನೀನು ಮಾತಾಡಿದಕ್ಕಾಗಿ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ತನೆ, ಒಂದು ವೇಳೆ ಈ ಸಭೆಯಲ್ಲಿ ಸುಳ್ಳಿನ ನಾಲಿಗೆಯವರು ಇದ್ದಾರೇನೋ, ಪೌಲನ ಮೂಲಕವಾಗಿ ನೀನು ಹೇಳಿದೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 24-25 ವಾಕ್ಯಗಳಲ್ಲಿ, ನಿಮ್ಮ ನೆರೆಯವನ ಸಂಗಡಲು ಎಲ್ಲವನ್ನೂ ಸತ್ಯವನ್ನೇ ಆಡಲಿ ಎಂಬುದಾಗಿ. ಕರ್ತನೇ, ಪರಿಶುದ್ಧನಾದ ದೇವರು, ಇವರು ಕೂಡ ಸತ್ಯವಂತರಾಗಿ ತಮ್ಮ ನಡೆ ನುಡಿ ಜೀವಿತದಲ್ಲೆಲ್ಲ ಸತ್ಯವಂತರಾಗಿ ಇರಲಿಕ್ಕೆ ಸಹಾಯ ಮಾಡಿ ನಡೆಸಬೇಕೆಂಬುದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯನ್ನು ಪ್ರಾರ್ಥಿಸಿ ಇವೆಲ್ಲ ಬೇಡಿದ ಅಂಶಗಳನ್ನು ಹೊಂದಿದ್ದೇವೆ ಪರಮ ತಂದೆಯೇ. ಸಮಯದಲ್ಲಿ ಮೊಣಕಾಲು ಊರೋಣ. ಮೊಣಕಾಲು ಊರೋಣ, ಪ್ರಾರ್ಥನೆ ಮಾಡೋಣ. ಯಾವ ರೀತಿಯಾಗಿದೆ ನಿಮ್ಮ ಜೀವಿತ ಅಂತೇಳಿ.